ಎಲ್ಲರಿಗೂ ಶರಣು. ನಾವು ಇವತ್ತಿನಿಂದ ಹೊಸ ಸಂಚಿಕೆಯಾದ ಕಾಯಕದಿಂದವೇ ಜೀವನ್ಮುಕ್ತಿ ಈ ಸರಣಿಯನ್ನು ಶುರು ಮಾಡ್ತಾ ಇದ್ದೇವೆ. ನಾವು ಇವತ್ತಿನ ಮೊದಲನೇ ಸಂಚಿಕೆಯನ್ನು ಉರಿಲಿಂಗ ಪೆದ್ದಿಗಳ ಈ ವಚನದಿಂದ ಶುರು ಮಾಡೋಣ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ರಸನಲ್ಲಿ ಸದರವಲ್ಲ ಕಾಣ ಅಂತ ಈ ವಚನ ಶುರು ಮಾಡೋಣ. ಕಾಳವೆಯವರ ವಚನದಿಂದ ನಾವು ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡೋಣ. ದಿ ಇಂಗ್ಲಿಷ್ ಟ್ರಾನ್ಸ್ಲೇಷನ್. Those who are without kayaka are not devotees. That which is not truthful and pure is not kayaka. Desire is the seed of this world. Lack of desire is liberation. Look, Avva, it's not easy with ಉರಿಲಿಂಗ ಪೆದ್ದಿಗಳ ರಸ. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಕಾಯಕದಿಂದವೇ ಜೀವನ್ಮುಕ್ತಿ ಈ ಹೊಸ ಸಂಚಿಕೆಯನ್ನು ಶುರು ಮಾಡುತ್ತಿದ್ದಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಎಲ್ಲರಿಗೂ ಶರಣಾರ್ಥಿ. ಈ ಸರಣಿಯಲ್ಲಿ ಕಾಯಕದಿಂದವೇ ಜೀವನ್ಮುಕ್ತಿ, ಹಿಂದಿನ ಸಂಚಿಕೆಯಲ್ಲಿ ಶರಣರು ಕಂಡ ಶಿವ ಆ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ನಾವು ಸುಮಾರಷ್ಟು ಭಗವತ್ ತತ್ವದ ಬಗ್ಗೆ ಚಿಂತನೆಯನ್ನ ಮಾಡಿದ್ವಿ. ಆ ಎಲ್ಲ ಚಿಂತನೆಗಳ ಒಟ್ಟಂದದ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಅನ್ವಯ ಫ್ರಮ್ ಪ್ರಾಕ್ಟಿಸ್ ಪರ್ಸ್ಪೆಕ್ಟಿವ್, ಅದಕ್ಕೆ 3 ಮಾರ್ಗಗಳನ್ನ ನಾವು ಪ್ರಮುಖವಾಗಿ ನೋಡ್ತೇವೆ. 4 ಇನ್ನ ಎಷ್ಟೆಷ್ಟೋ ಮಾರ್ಗಗಳೆಲ್ಲ ಹೇಳ್ತಾರೆ. ಬಟ್ ನಮಗೋಸ್ಕರ ನಾವು ಸಿಂಪ್ಲಿಫೈ ಮಾಡಿಕೊಂಡು ಅದನ್ನ ಸುಲಭವಾಗಿಸ್ಕೊಂಡು ಒಂದು 3 ಮುಖ್ಯವಾದಂತಹ ಮಾರ್ಗಗಳನ್ನ ನೋಡೋ ಹಾಗಿತ್ತು ಅಂತಂದ್ರೆ ಅದರಲ್ಲಿ ಒಂದು ಕಾಯಕ, ಕರ್ಮ, ಜ್ಞಾನ, ಭಕ್ತಿ. ಅದರಲ್ಲಿ ಮೊದಲಿಗೆನೆ ನಾವು ಈ ಕಾಯಕ ಅಥವಾ ಕರ್ಮದ ಈ ಭಾಗವನ್ನ ಯಾಕೆ ತಗೊಂಡಿದ್ದು ಅಂತಂದ್ರೆ, ಬಹುಶಃ ನನಗೆ ಅನ್ನಿಸುವ ಮಟ್ಟಿಗೆ ಈ ಕರ್ಮ ಅಥವಾ ಕಾಯಕ ಕೆಲಸ ಇದನ್ನ ಕುರಿತಾಗಿ ಎಷ್ಟು ಭಯ, ಕನ್ಫ್ಯೂಷನ್, ಒಂಥರ ಗೊಂದಲ ಎಷ್ಟು ಇದೆ ಅಂತಂದ್ರೆ, ನಾನು ಯಾವಾಗ್ಲೂ ಹೇಳೋ ಹಾಗೆ ಈ ಭಯ, ಶೋಕ, ಮೋಹಗಳ ನಿವಾರಣೆ, ಆಗ್ಲೇ ದಾದಾ ಅವರು ಕೂಡ ಹೇಳಿದ ಹಾಗೆ, ನಾವು ಯಾವಾಗ್ಲೂ ಹೇಳ್ಕೊಂಡ್ ಬರ್ತಿರೋ ಹಾಗೆ, ಜೀವನ್ ಮುಕ್ತನ ಸ್ಥಿತಿ ಬದುಕಿರುವಾಗಲೇ ಆ ಜೀವನ್ ಮುಕ್ತ, ವಿದೇಹ ಮುಕ್ತಿ ಗೌಣ. ಯಾರಿಗ್ ಸಿಕ್ಕಿದೆ, ಯಾರು ಬಂದ್ ಹೇಳಿಲ್ಲ, ಬಂದ್ ಹೇಳಿದ್ರು ಅಂತಂದ್ರೆ ಅವ್ರಿಗೆ ಮುಕ್ತಿ ಸಿಕ್ಕಿಲ್ಲ ಅನ್ನೋದೇನೆ ಪಾಯಿಂಟ್ ಅಲ್ಲಿರೋ ಅಂತದ್ದು. ಬದುಕಿರುವಾಗಲೇನೆ, ಉಸಿರಾಡ್ತಿರುವಾಗಲೇ, ಈ ದೇಹವನ್ನ ಇಟ್ಟುಕೊಂಡಿರುವಾಗಲೇ ಸದೇಹ ಜೀವನ್ ಮುಕ್ತಿ ಅನ್ನುವುದಂತಂದ್ರೆ ಏನು? ಶಾಂತಿ, ನೆಮ್ಮದಿ, ಸುಖ, ಶಾಂತಿ, ನೆಮ್ಮದಿಗಳನ್ನ ಸದಾ ಕಾಲ ಅನುಭವಿಸ್ತಾ ಇರುವಂಥದ್ದು. ನಾವು ಆಗಾಗ ಅದರ ಹೊಳಹುಗಳನ್ನ ಅಲ್ಲಲ್ಲಿ ನಮ್ಮ ಅನುಭವಕ್ಕೆ ಬರ್ತಾ ಇರುತ್ತೆ. ದಾದಾ ಅವರಾಗ್ಲೇ ಹೇಳಿದ ಹಾಗೆ, ಯಾವುದೋ ಒಂದು ಸುಂದರವಾದ ಹೂವನ್ನ ಒಂದು ಪ್ರಕೃತಿಯ ಪರಿಸರದಲ್ಲಿ ಅಲ್ಲಿ ಕುಳಿತಿರುವಾಗ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಕೂಡ ಇಲ್ಲದೆ, ಯಾವ ವಿಕಾರಗಳು ಕೂಡ, ವಿಕಾರ ಅಂತಂದ್ರೆ ಕೆಟ್ಟದು ಅನ್ನೋ ಒಂದು ಅರ್ಥ ಅಷ್ಟೇ ಅಂತಲ್ಲ. ಸಾಮಾನ್ಯವಾಗಿ ವಿಕಾರ ಅಂತಂದ ತಕ್ಷಣ ನಾವು ಕೆಟ್ಟದ್ದು ಅನ್ನೋದನ್ನ ನೋಡ್ತೇವೆ. ಮನಸ್ಸಿನಲ್ಲಿ ಬರತಕ್ಕಂತಹ ಎಲ್ಲ ಅಲೆಗಳು ಕೂಡ ಚಿತ್ತವೃತ್ತಿಗಳ ವಿಕಾರಗಳು ಅಂತಾನೆ ತಗೊಂಡ್ಬಿಡ್ತೀವಿ. In a very constricted view, we kind of see vikaragalu as something bad, but vikaragalu ಅಂತಂದ್ರೆ ಕೆಟ್ಟದ್ದು ಅಂತಲ್ಲ. ಅದರ ಮೂಲ ಪದದ ಅರ್ಥ ಏನು ಅಂತಂದ್ರೆ, anything that is disturbed. The moment there is a thought, there is something that has changed.
ಯಾವುದೂ ಇಲ್ಲದೆ, ಯಾವೊಂದು ಯೋಚನೆಗಳು ಆಲೋಚನೆಗಳು ಕೂಡ ಇಲ್ಲದೆ ಸುಮ್ಮನೆ ಇದ್ದು ಆ ತಟಸ್ಥ ಸ್ಥಿತಿಯಲ್ಲಿ ಸಾಕ್ಷಿ ಭಾವದಲ್ಲಿ ಅಲ್ಲಿ ಬೆರೆತಿರ್ತೇವಲ್ಲ, ಸಾರಿ, ಆ ಒಂದು ಶಾಂತಿ ನೆಮ್ಮದಿಯನ್ನ ಸದಾ ಕಾಲ ಯಾರು ಆ ಸ್ಥಿತಿಯಲ್ಲಿ ಇರ್ತಾರೋ ಅವರು ಜೀವನ್ ಮುಕ್ತರು. ಬದುಕಿರುವಾಗ, ಇಲ್ಲಿರುವಾಗ ಇರಬೇಕಾಗಿರುವಂತ ಸ್ಥಿತಿ ಮನಃಶಾಂತಿ ನೆಮ್ಮದಿ. ಹಾಗಿದ್ದರೆ ಇದಕ್ಕೆ ಅಡ್ಡ ಬರುವಂಥದ್ದು ಯಾವುದು? ಯಾತಕ್ಕೋಸ್ಕರವಾಗಿ ಇಷ್ಟೊಂದು ಭಯ ಉಂಟು? ಎಸ್ಪೆಷಲಿ ಈ ಕರ್ಮವನ್ನ ನಂಬಿಕೊಂಡು ನೆಚ್ಚಿಕೊಂಡು ಅದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಬಿಟ್ರೆ ಭಯಕ್ಕೆ ಆಸ್ಪದ ಜಾಸ್ತಿ. ಯಾಕೆ ಹೇಳ್ತೇನೆ ಅಂತಂದ್ರೆ, ಅಟ್ ದ ರೂಟ್ ಆಫ್ ಎವ್ರಿಥಿಂಗ್, ಕರ್ಮದ ಮುಖ್ಯವಾದ ಮೂಲದಲ್ಲಿ ಇರುವಂತದ್ದು ಹೇತುವಾದ. ಏನು ಹಾಗಂದ್ರೆ? ಕಾಸೇಷನ್. ದೇರ್ ಇಸ್ ಅ ಕಾಸ್ ಅಂಡ್ ಎಫೆಕ್ಟ್. ನಾವು ಮುಂಚಿನಿಂದಲೂ ಕೂಡ ಹಿಂದಿನ ಸರಣಿಯಲ್ಲಿಯೂ ಕೂಡ ಪರಮಾತ್ಮ ತತ್ವದ ಚಿಂತನೆಯನ್ನ ಮಾಡ್ತಿರುವಾಗ ಯಾತಕ್ಕಾಗಿ ಒಂದು ಆ ಶಕ್ತಿಯ ಕಲ್ಪನೆಯಾಗಲಿ, ಆ ಶಕ್ತಿಯ ಅವಶ್ಯಕತೆಯನ್ನೇ ಆಗಲಿ, ಮಾನವ ಸಮಾಜ ಅದೇನು ಭಾರತಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಎಲ್ಲೆಲ್ಲಿ ಸಂಸ್ಕೃತಿ ಅನ್ನೋದು ಸಾರಿ ಸಂಸ್ಕೃತಿ ಅನ್ನೋದು, ಸಮಾಜ ಅನ್ನೋದು ಎಲ್ಲೆಲ್ಲಿ ಬಂದರೂ ಕೂಡ ಅಲ್ಲೆಲ್ಲ ಅದು ತನ್ನದೇ ಆದಂತಹ ಒಂದು ರೀತಿಯಲ್ಲಿ ಆ ಪರಾತ್ಪರ ಶಕ್ತಿಯನ್ನ ಅರಿತುಕೊಳ್ಳಲಿಕ್ಕೆ ಅದು ಪ್ರೇರೇಪಿಸಿದೆ. Every civilization has been on this quest to understand why. At the root of that is that question, why? ಏನೋ ಒಂದಾಯ್ತು, ಯಾತಕ್ಕಾಯ್ತು. ಆಸ್ ಸಿಂಪಲ್ ಆಸ್ ನನಗೆ ಗಂಟ್ಲಲ್ಲಿ ಇವಾಗ ಏನೋ ನಸನಸ ಅಂತ ಇದೆ, ಇರಿಟೇಷನ್ ಇದೆ, ಯಾಕೆ? ನಿನ್ನೆ ಏನೋ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ತಗೊಂಡಿದ್ರಿಂದ ಏನಾದ್ರೂ ಆಗ್ತಿದ್ಯಾ, ಏನ್ ಕತೆ? ಹಾಗಿದ್ದರೆ ಇದರ ನಿವಾರಣೆಗೆ ಹೇಗೆ ಪ್ರಯತ್ನ ಪಡಬೇಕು? ಯಾಕೆಂದ್ರೆ ಇಟ್ ಈಸ್ ಅಬ್ಸ್ಟ್ರಕ್ಟಿಂಗ್ ಮೀ in something that I want to achieve, which is communication. I want to communicate. It is impacting the process of communication. So I want to address this. There is a cause. And because of the cause, there is an impact that is happening, which is obstructing me. So I want to fix this. So, ಏನ್ ಮಾಡಬೇಕು? ನೀರು ತಗೊಂಡು ಕುಡಿಯುವಂಥದ್ದು. ಅಷ್ಟೇ. ಸೊ ಇವಾಗ ಒಂದ್ ಸ್ವಲ್ಪ ಹೊತ್ತಿಗಾದ್ರೂ ಗಂಟ್ಲು ನೆಮ್ಮದಿಯಾಗಿ ನನ್ನ ಕೆಲಸ ಮಾಡ್ಕೊಳ್ಳಿಕ್ ಬಿಡುತ್ತೆ ಅನ್ನುವ ಒಂದು ಆಸೆ. ಯಾಕೆ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದ್ದೇವೆ ಅಂತಂದ್ರೆ, ಆ ಜೀವನವನ್ನ ನಡೆಸುವಾಗ ಇರತಕ್ಕಂತಹ ಆಶೋತ್ತರಗಳು ಏನಿದೆ, ಆಸೆಗಳು, ಆಸೆಗಳನ್ನ ಪೂರೈಸಿಕೊಳ್ಳಬೇಕು. ಆಸೆಗಳು ಯಾಕುಂಟು? Why do we have desires? If we ask ourselves, at the root of desires is again that quest for sukha, shanti, ನೆಮ್ಮದಿ. ಎಲ್ಲಕ್ಕೂ ಮೂಲಭೂತವಾಗಿ ನಾ ಏನೇ ಮಾಡಿದ್ರು ಯಾತಕ್ಕೋಸ್ಕರ? ನನ್ ಬ್ಯಾಂಕ್ ಅಲ್ಲಿ ಇಷ್ಟು ಲಕ್ಷ ಇರಬೇಕು. ಯಾಕೆ ಇರಬೇಕು? ಅಷ್ಟು ದುಡ್ಡಿತ್ತು ಅಂತಂದ್ರೆ ನಾನ್ ನೆಮ್ಮದಿಯಾಗಿರಬಹುದು ಅಲ್ವಾ? ಚಿಂತೆ ಇಲ್ಲ ಅನ್ನುವುದೇ ಅಲ್ಲಿ ಬರುವಂಥದ್ದು. ಇಷ್ಟು ದೊಡ್ಡ ಮನೆ ಇತ್ತು ಅಂತಂದ್ರೆ ನನಗ್ ಚಿಂತೆ ಇಲ್ಲ. ಮನೆಗೆ ಯಾರೋ ಒಂದಷ್ಟು ಜನ ಬಂದ್ರು ಅಂತಂದ್ರೆ ಅವ್ರನ್ನ ಕೂಡ್ಸೋದೆಲ್ಲಿ, ನಿಲ್ಸೋದೆಲ್ಲಿ, ಮಲಗಿಸೋದೆಲ್ಲಿ ಚಿಂತೆ ಇಲ್ಲ. Everything if you introspect, comes to that fundamental quest of peace and not having to worry. ಆ ವರಿ ಅಂತದ್ದು ಮಮಕಾರ.
ನಾನು, ನನ್ನದು, ನನ್ನವರು, ನನಗೆ ಸಂಬಂಧಪಟ್ಟದ್ದು, ಅದಕ್ಕೋಸ್ಕರವಾಗಿ ನಾನು ಎಲ್ಲವನ್ನ ಕೂಡಿಡಬೇಕು. ಯಾಕೆ? ನನ್ನ ಹೆಂಡತಿಗೋ ನನ್ನ ಮಕ್ಕಳಿಗೋ ಕಷ್ಟ ಆಯ್ತು ಅಂತಂದ್ರೆ ಇಟ್ ಅಫೆಕ್ಟ್ಸ್ ಮೀ. ನನಗೆ ಅವರ ಚಿಂತೆ ಬಾಧ್ಯತೆಗಳು ಉಂಟು. ತಪ್ಪಲ್ಲ. ಮದ್ವೆ ಮಾಡ್ಕೊಂಡಿರೋದು ರೆಸ್ಪಾನ್ಸಿಬಿಲಿಟಿ ತಾನೆ. ಯು ಹ್ಯಾವ್ ಟು ಟೇಕ್ ಕೇರ್, ಯು ಹ್ಯಾವ್ ಟು ಎಕ್ಸರ್ಸೈಸ್ ಯುವರ್ ಡ್ಯೂಟಿ. ಅಯ್ಯೋ ಇಲ್ಲಪ್ಪ ನನಗೇನಿಲ್ಲ, ನಾನು ಜೀವನ್ ಮುಕ್ತ, ನನಗೇನ್ ಚಿಂತೆ ಇಲ್ಲ, ನನ್ನ ಹೆಂಡತಿ ಮಕ್ಕಳ ಕತೆ ಅವ್ರವ್ರು ನೋಡ್ಕೊಳ್ಳಿ, ಐ ಡೋಂಟ್ ಹ್ಯಾವ್ ಎನಿ ವರಿ, ಕೈ ತೊಳ್ಕೊಂಡ್ ಬಿಟ್ಬಿಡೋದಾ? ಹಾಗಿತ್ತು ಅಂತಂದ್ರೆ ಕೆಲಸ ಮಾಡ್ಬೇಕಲ್ವಾ? ಆಸೆ ಇದೆ, ಆಸೆ ಪೂರ್ತಿ ಯಾತಕ್ಕೆ? ನನ್ನ ಒಂದು ಶಾಂತಿ ನೆಮ್ಮದಿಗೆ. ಆ ಆಸೆಯ ಪೂರೈಕೆಗೆ ನಾನೇನು ಮಾಡಬೇಕು? ಆ ಆಸೆಯನ್ನ ಪ್ರಾಪ್ತಿಸ್ಕೊಳ್ಳೋದಕ್ಕೆ, ಅದನ್ನ ಪಡೆಯೋದಕ್ಕೆ, ಅದನ್ನ ಸಾಕಾರಗೊಳಿಸುವುದಕ್ಕೆ ಏನು ಬೇಕೋ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನ ಮಾಡ್ತೇನೆ. ಪ್ರಯತ್ನ ಮಾಡ್ತೇನೆ ಅಂತಿದ್ದ ಹಾಗೇನೆ, ವೆನ್ ಯು ಆರ್ ಪ್ರಾಂಪ್ಟೆಡ್ ವಿತ್ ದ ಡಿಸೈರ್ ಟು ಆಕ್ಟ್, ದೇರ್ ಇಸ್ ಅ ಕಾಸ್. ಅಲ್ಲಿ ಇಲ್ಲಿಂದ ನಾನು ಒಂದು ಪೆನ್ನನ್ನ ಹೀಗೆ ತಗೊಂಡು ಅಲ್ಲಿಟ್ಟೆ ಅಂತಂದ್ರೆ ಸಮಥಿಂಗ್ ಚೇಂಜ್ಡ್. And because of that, there is going to be an effect. ಆ ಎಫೆಕ್ಟು ಆ ಒಂದು ತತ್ಸಂಬಂಧವಾಗಿ ಆ ಕರ್ಮವನ್ನ ಮಾಡಿದರಿಂದಾಗಿ ಆದಂತಹ ಫಲ ಏನಿದೆ, ಆ ಫಲ ನನಗೆ ಒಪ್ಪಿಗೆಯಾಗುತ್ತಾ ಒಪ್ಪಿಗೆಯಾಗುವುದಿಲ್ಲವಾ ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್. ನಾನು ಎಷ್ಟು ಕಷ್ಟಪಟ್ಟು ಓದ್ದೆ, ಚೆನ್ನಾಗಿ ಓದ್ದೆ, ಓದ್ದೆ, ಹೀಗೋದ್ದೆ, ಆದ್ರೂ ನನಗೆ ಪರೀಕ್ಷೆಯಲ್ಲಿ 100ಕ್ಕೆ 75 ಬಂದ್ಬಿಡ್ತು. ನಾನು 100ಕ್ಕೆ 125 ಮಾರ್ಕ್ಸ್ ಬರ್ದಿದ್ದೆ, ಆನ್ಸರು 75 ಬಂದಿದೆ. ಓ ಸಂಕಟ. Your efficiency is being counted not against 100. 100ಕ್ಕೆ 75 ಅಂತ ಇಲ್ಲ, 125ಗೆ 75 ಬಂದಿದೆ. ಸಂಕಟ. ಇಷ್ಟೊಂದು ತಪ್ಪಾಯ್ತಾ, ಹೀಗಾಯ್ತಾ, ಅಷ್ಟೊಂದು ಅವ್ರು ಸರಿಯಾಗಿ ಎವ್ಯಾಲ್ಯೂಯೇಟ್ ಮಾಡಿಲ್ಲ. ಅಲ್ಲಿ ಯಾರು ಪ್ರೊಫೆಸರ್, ಯಾರು ಎವ್ಯಾಲ್ಯೂಯೇಷನ್ ಅಲ್ಲಿ ಕೂತಿದ್ದಾರೆ, ಅವರ ತಲೆ ಹೇಗಿದೆ, ಅವ್ರ ಮೂಡ್ ಹೇಗಿದೆ, ಅವ್ರ ಹೆಂಡತಿ ಅವತ್ ಸರಿಗೆ ಅಡಿಗೆ ಮಾಡಿ ಹಾಕಿದ್ರ, ತಿಂಡಿ ಕೊಟ್ಟಿದ್ರ ಇಲ್ವಾ, ಯಾರಿಗ್ ಗೊತ್ತು. ಒಟ್ನಲ್ಲಿ ಅವ್ರಿಗಿದ್ದಿದ್ ಕೋಪ ನನ್ನ ಮೇಲೆ ಎತ್ ಹಾಕ್ಬಿಟ್ಟು ವಿ ಕಮ್ ಅಪ್ ವಿತ್ ಆಲ್ ಆಫ್ ದೋಸ್ ಕೈಂಡ್ ಆಫ್ ಐಡಿಯೇಷನ್ಸ್. ವಿ ಕಮ್ ಅಪ್ ವಿತ್ ಆಲ್ ದೋಸ್ ಕೈಂಡ್ ಆಫ್ reasonings about why something happened. Causation. Because we want to rectify those things. ಸಹಜವಾಗಿರುವಂಥದ್ದು. all of these are ಪ್ರಾಕೃತಿಕವಾದಂತಹ ಸ್ವಭಾವ ಗುಣಗಳು ಅಲ್ವಾ? ಯಾವುದೋ ಒಂದು ಕಷ್ಟ ಆಗ್ತಿದೆ ಅಂದ್ರೆ ಆ ಕಷ್ಟದಿಂದ ನಾನನ್ನ ಪಾರು ಮಾಡಿಕೊಳ್ಳಬೇಕು. The brain is wired like that. That is why you have your sympathetic nervous system, which acts to prevent that feeling of threat. So you have the fight or flight response because you want to address the cause of that pain. ಅಲ್ಲಿಗೆ ಬಂದಾಗ ನಮಗೆ ಸಂಸ್ಕೃತಿಯಲ್ಲಿ ಬಂದಂತಹ ಒಂದು ವಿಶ್ಲೇಷಣೆಯಂಥದ್ದು ತಾಪತ್ರಯಗಳು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯಾಹ ಅಂತ ಅಂದ್ಬಿಟ್ಟು ಹೇಳ್ತಾರೆ. ತಾಪತ್ರಯಗಳು. ಅದೇನ್ ತಾಪತ್ರಯನಪ್ಪ, ಏನ್ ತಾಪತ್ರಯನಪ್ಪ? 3 ವಿಧವಾದ ಕಷ್ಟಗಳನ್ನ ಅವರು ವರ್ಗೀಕರಿಸಿ ಇಟ್ಟದ್ದಂಥದ್ದು. ಯಾವುದು? ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. Again, they have tried to understand. It might not be completely comprehensive in and of itself, but they tried to classify things. They tried to understand. ಆ ಒಂದು ಪ್ರಶ್ನೆಯನ್ನ ಕೇಳಲಿಲ್ಲ ಅಂತಂದ್ರೆ ಯಾವುದೇ ಒಂದು ಸಿದ್ಧಾಂತವಾಗಲಿ ಒಂದು ದರ್ಶನವಾಗಲಿ ಬರ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ?
ಕಷ್ಟ ಉಂಟು. ಯಾವಾಗಲೂ ಹೇಳ್ತಾ ಇರೋ ಹಾಗೆ ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ. ಬಂಧ ಏನು? ದುಃಖಕ್ಕೆ ಕಾರಣ ಕಷ್ಟಗಳು. ಕಷ್ಟಗಳು ಇದಾವೆ ಅಂತಂದ್ರೆ ಯಾವ ಕಷ್ಟಗಳು ಉಂಟು? ಮನುಷ್ಯನಿಗೆ ಎಂತೆಂಥ ಕಷ್ಟಗಳು ಎದುರಾಗಬಹುದು? ಮೊಟ್ಟ ಮೊದಲಿಗೆ ಆಧ್ಯಾತ್ಮಿಕವನ್ನ ತೆಗೆದುಕೊಂಡ್ರೆ, ಆಧ್ಯಾತ್ಮಿಕ ತಾಪತ್ರಯಗಳು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಅಂತಂದ್ರೆ ಏನು? ನನಗೇನೋ ಆಸೆ ಇತ್ತು, ಆಸೆ ಪೂರೈಕೆಯಾಗಲಿಲ್ಲ, ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಒದ್ಲಾಡುವಂಥದ್ದು. ಆ ಒದ್ಲಾಟದಿಂದಾಗಿ ಮೂಲಭೂತವಾಗಿ ಇಲ್ಲಿ ಬರುವುದೇನು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯಗಳು. ಆಸೆ ಸಿಗಲಿಲ್ಲ ಅಂತಂದ್ರೆ ಕೋಪ. ನನ್ನ ಆಸೆ ನನಗಿದ್ದದ್ದು ಮತ್ತೊಬ್ಬರಿಗೆ ದೊರಕಿದೆ, ನನಗಿಂತಲೂ ನಾನಷ್ಟು ಕಷ್ಟಪಟ್ಟಿದ್ದೀನಿ, ನನಗ್ ಸಿಗ್ಲಿಲ್ಲ, ಅವನ್ಗೆ ಆರಾಮಾಗಿ ಸಿಕ್ಬಿಟ್ಟು ಮಾತ್ಸರ್ಯ. ಅಲ್ಲಿ ಸಿಕ್ಕಿತು ಅಂತಂದ್ರೆ ಓ ಇದು ಸಿಕ್ಕಿದೆ, ಇನ್ನೊಂದಷ್ಟು ಸಿಗ್ಬೇಕು. ಇಷ್ಟು ಮನೆ, ಇಷ್ಟು ದೊಡ್ಡ ಮನೆ ಆಗಿದೆ, ಇನ್ನೊಂದು ಮನೆ ಇದ್ದಿತ್ತು ಅಂತಂದ್ರೆ ಅವಾಗ ಅದರಿಂದಾನು ಇಷ್ಟು ಎಕ್ವಿಟಿ ಬಿಲ್ಡ್ ಆಗ್ತಾ ಇತ್ತು, ಅದಾಗ್ತಿತ್ತು, ಇದಾಗ್ತಿತ್ತು. ಲೋಭ. ಇನ್ನೊಂದನ್ನು ತಗೊಂಡ್ಬಿಟ್ಟ ತಕ್ಷಣ ಲೋಭವಾ? ಮನಸ್ಥಿತಿಯ ಕಡೆ ನಾವು ಅಲ್ಲಿ ಗಮನವನ್ನ ಹರಿಸಿದರೆ, ಇಷ್ಟು ಬಂದರೆ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದರೆ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಸಿಕ್ಕಿದರೆ ಮತ್ತಷ್ಟು ಬೇಕೆಂಬ ಆಸೆ. ಆದ್ದರಿಂದಲೇ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದದ್ದು. ಪ್ರತಿಯೊಬ್ಬರು ಎಲ್ಲ ದರ್ಶನಗಳಲ್ಲೂ ಇರುವಂತದ್ದು ಆಸೆ ಕಮ್ಮಿ ಮಾಡ್ಕೊಳಪ್ಪ. ಗಾಂಧಿ ಹೇಳದ ಹಾಗೆ, there is enough in the nature to provide for everybody's need, but not for everybody's greed. ಆ ಜಂಜಾಟದಲ್ಲಿ ಸಿಕ್ಕಾಕಿಕೊಂಡು ನಾನು ನರಳುತ್ತಿದ್ದೇನೆ ಅಂತಂದ್ರೆ, ಆ ನರಳಾಟಕ್ಕೆ ಮೂಲ ಇರುವುದಲ್ಲಿ ಅವರವರ ಮನಸ್ಸಿನಲ್ಲಿ. ಆಧ್ಯಾತ್ಮಿಕ. ಅಧಿಭೌತಿಕ ನನ್ನ ಒಂದು ಕ್ಷಮತೆಯಲ್ಲಿ ಇಲ್ಲದೆ ಇರತಕ್ಕಂಥದ್ದು, ನನ್ನಿಂದ ಹೊರಗಿದ್ದು ತನ್ಮುಖೇನ ಅದು ಇಟ್ ಕ್ಯಾನ್ ಬಿ ಎನಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ಕಾರ್ ಓಡಿಸ್ತಾ ಇರ್ತೇನೆ, ನಾನ್ ನಿಯತ್ತಾಗಿ ಎಲ್ಲಾನು ರೂಲ್ಸ್ ಫಾಲೋ ಮಾಡ್ಕೊಂಡು ಕಾರ್ ಓಡಿಸ್ತಿರ್ತೇನೆ. ಇನ್ನೊಬ್ಬ ಯಾವನೋ ತಗೊಂಡ್ಬಂದ್ ಗುದ್ಬಿಟ್ಟ ಅಂತಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಾವು ಎಷ್ಟು ಸರಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಕೈ ಮೀರಿದಂತಹ ಒಂದು ಕಾರಣಗಳಿಂದಾಗಿ ನಮಗೆ ದುಃಖ ಬಂತು ಅಂತಂದರೆ, ನಿಯತ್ತಾಗಿ ಎಲ್ಲ ಮಾಡ್ತಾ ಇದ್ರು ಕೂಡ ಯಾರೋ ಏನೋ ಮಾರ್ಟ್ಗೇಜ್ ಅಲ್ಲೆಲ್ಲ ಒಂದು ಘೋಟಾಲ ಆಗ್ಬಿಟ್ಟು ಎಕಾನಮಿ ಕೊಲ್ಯಾಪ್ಸ್ ಆಯ್ತು ಅಂತಂದ್ರೆ, ನಿಯತ್ತಾಗಿದ್ದೋರ್ಗುನು ಹೊಡಿತು, ನಿಯತ್ತಾಗಿ ಇಲ್ದೇ ಇರೋರ್ಗು ಹೊಡಿತು. ನಾನೇನ್ ಪಾಪ ಮಾಡಿದ್ದೆ? ನನಗ್ ಯಾಕೆ ಕಷ್ಟ ಬಂದದ್ದು? ನಾನ್ ಸರಿಗಿದ್ದೆ, ಅವ್ರು ಯಾರೋ ಮಾಡಿದ್ರಿಂದ ಎಲ್ರೂ ಇವಾಗ ಮನೆಗಳಲ್ಲಿ ಗೃಹ ಬಂಧನದಲ್ಲಿ ಇರೋ ಹಾಗಾಗಿದೆ. ಎಷ್ಟು ಜನ ಕೆಲಸ ಕಳ್ಕೊಂತು. See, they have tried to understand all of these aspects. ಅದು ಅಧಿಭೌತಿಕ. ಅಧಿದೈವಿಕ ಪ್ರಾಕೃತಿಕ ಕಾರಣಗಳಿಂದಾಗಿ, ಸರಿ ಯಾರು ಏನು ಪಾಪ ಮಾಡ್ಲಿಲ್ಲ, ಯಾರು ಏನು ಕೆಟ್ಟದ್ ಮಾಡಿಲ್ಲ, ಭೂಕಂಪ ಆಯ್ತು. ಯಾಕಾಯ್ತು? ಆಯ್ತು, ಕೆಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಇದೆ, ಒಂದಕ್ಕೊಂದು ಘರ್ಷಣೆ ಆಯ್ತು, ಅಲ್ಲಾಡ್ತು, ಭೂಕಂಪ ಆಯ್ತು, ಇಡೀ ಬಿಲ್ಡಿಂಗ್ ಬಿದ್ದೋಯ್ತು, ನಾನು ಅದ್ರಲ್ಲಿ ಬಿದ್ದು ಸತ್ತೆ. ಇಲ್ಲ ಅತಿವೃಷ್ಟಿ ಆಯ್ತು, ಅನಾವೃಷ್ಟಿ ಆಯ್ತು. ಯಾರಿದಕ್ಕೆ ಹೊಣೆ? ಕಾರಣ ಏನು? ಹೀಗೆ ಅದೆಲ್ಲವನ್ನ ವಿಶ್ಲೇಷಿಸಿ ವಿಮರ್ಶೆಯನ್ನ ಮಾಡಿ ಎಲ್ಲದಕ್ಕೂ ಆಗ ಏನಾಗುತ್ತೆ, ಓಕೆ ಸೊ ಇದರಿಂದಾಗಿ ಆಯ್ತು, ಇದರಿಂದಾಗಾಯ್ತು, ಇದರಿಂದಾಗಿ ಆಯ್ತು ಅಂತಂದ್ರೆ ಅದನ್ನ ಸಮಾಧಾನ ಪಡಿಸುವ ಪರಿ ಹೇಗೆ?
How do we address this now? We know there is a problem. We have tried to somehow identify the cause of the problem. How am I going to rectify this? Is the next question. ಆಗ ಅಲ್ಲಿ ಬೇರೆ ಬೇರೆ ತಮ್ಮ ತಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ, ತಮ್ಮ ತಮ್ಮ ಆ ಒಂದು ಪರಿಧಿಗೆ ಸಂಬಂಧಪಟ್ಟ ಹಾಗೆ ಜನ ಬೇರೆ ಬೇರೆ ಮಾರ್ಗೋಪಾಯಗಳನ್ನ ಕಂಡುಕೊಂಡು, ಸಂಕಟ ಪಡ್ತಿರೋನ್ಗೆ ನೀನು ಆತ್ಮಭಾವದಲ್ಲಿ ನಿಂತ್ಕೋ ಮಾರಾಯ, ನೀನು ಕೇವಲ ಆತ್ಮ, ಆತ್ಮಕ್ಕೆ ಯಾವುದೇ ಒಂದು ಕುಂದು ಕೊರತೆಗಳಿಲ್ಲ, ಯಾವುದೇ ಬೇಕು ಬೇಡಗಳಿಲ್ಲ, ಆತ್ಮವು ತನ್ನಂತೆಯೇ ಪರಿಪೂರ್ಣವಾದುದು ಅಂತಂದ್ರೆ ಕಪಾಳಕ್ಕೆ ಕೊಟ್ಟು ಕಳಿಸ್ತಾನೆ. ಹೋಗಯ್ಯ ಆತ ಅಂತಂದ್ಬಿಟ್ಟು, ನನ್ ಕಷ್ಟ ನನಗೆ ಇವನೇನೋ ಬಂದ ವೇದಾಂತ ಮಾತಾಡಿರ್ತೇನೆ. ಜನ ಪಡುವ ಕಷ್ಟವನ್ನ ನಾವು ಮೊದಲು, you have to acknowledge that there is pain. You have to acknowledge that pain is inevitable, that there is going to be problem. ಅಷ್ಟೆಲ್ಲ ಸುಲಭವಾಗಿ ಹೇಳ್ಬಿಡ್ಬಹುದು, ಅನುಭವಿಸಿದವರಿಗೆ ತಾನೇ ಕಷ್ಟ ಗೊತ್ತಾಗುವಂಥದ್ದು. ಹಾಗಾಗಿ ಆ ಒಂದು ನೆಮ್ಮದಿಯ ಒಂದು ಹುಡುಕಾಟದಲ್ಲಿ ಬೇರೆ ಬೇರೆ ಮಾರ್ಗೋಪಾಯಗಳು ಬಂತು. 95% or even 99% of the time, your suffering, pain is always going to be there. But suffering is a construct of your mind. ಸಂಕಟ ಪಡೋದಿದೆಯಲ್ಲ, ನೋವಿದೆ, ಆ ನೋವಿಗಾಗಿ ನರಳಾಟ ಪಡೋದಿದೆಯಲ್ಲ, ನರಳಾಡೋದಿದೆಯಲ್ಲ, ಅದು ಒಂದು ಮನಸ್ಸಿನ ವಿಕೃತಿ. ಆ ಮನಸ್ಸಿನ ವಿಕೃತಿಯನ್ನ ಒಂದು ಹಂತದ ತನಕ, ದೇರ್ ಆರ್ ಮಲ್ಟಿಪಲ್, ಟೆಂಪರರಿ ಆಗಿ ಫಾರ್ ದ ನೆಕ್ಸ್ಟ್ 5 minutes ಅದನ್ನ ಸಮಾಧಾನ ಮಾಡ್ಲಿಕ್ಕಾಗತ್ತಾ? 1-2 ದಿನ ಸಮಾಧಾನ ಮಾಡ್ಲಿಕ್ಕಾಗತ್ತಾ? ಈ ಕಷ್ಟ ಕಳಿಯೋ ತನಕ ಸಮಾಧಾನ ಪಟ್ಕೊಳ್ಳಿಕ್ಕಾಗತ್ತಾ? ಆ ಸಮಯ ಕಾಲ ಇದೆಯಲ್ಲ, ಅದನ್ನ ಹೆಚ್ಚು 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 ಮಾಡ್ತಾ ಹೋಗ್ತಾ ಇದ್ದಾಗ ಈ ಮಾರ್ಗೋಪಾಯಗಳೆಲ್ಲದರ ಇತಿಮಿತಿಗಳೇನು ಅನ್ನುವುದು ನಮಗೆ ಸ್ವತಃ ಅನುಭವಕ್ಕೆ ಬರುವಂತ. ಡಯಾಬಿಟಿಸ್ ಬಂತು, ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಬಿಪಿನೋ ಹಾರ್ಟ್ ಅಟ್ಯಾಕ್ ಏನೋ ಬಂದಾಗಿದೆ. ಇದನ್ನ ಯಾಕೆ ಬಂತು? ಹೇತುವಾದಕ್ಕೆ ಹೋಗೋ ಹಾಗಿತ್ತು ಅಂತಂದ್ರೆ ಇಟ್ ವಾಸ್ ಯುವರ್ ಲೈಫ್ ಸ್ಟೈಲ್ ಅಂತ ಹೇಳ್ಬಹುದು, ಅಥವಾ ನೀವು ಜೆನೆಟಿಕಲಿ ಪ್ರಿಡಿಸ್ಪೊಸಿಷನ್ ಇತ್ತು, ಹೇಗಿದ್ರು ಇದು ಆಗಿ ಬಿಡ್ತು. ಇದರ್ ಇಟ್ ಇಸ್ ಬಿಕಾಸ್ ಜೆನೆಟಿಕ್ಸ್ ಆರ್ ಇಟ್ ಇಸ್ ಬಿಕಾಸ್ ಆಫ್ ಯುವರ್ ಲೈಫ್ ಸ್ಟೈಲ್ ಡಯಾಬಿಟಿಸ್ ಬಂದಿದೆ. ಡಯಾಬಿಟಿಸ್ ಬಂದಿರೋದ್ರಿಂದ ನಾನು ಅದಕ್ಕೆ ನನ್ನ ಜೀವನ ಶೈಲಿಗಳಲ್ಲಿ ಬದಲಾವಣೆಗಳನ್ನೆಲ್ಲ ನಾನು ಮಾಡ್ಕೋತಾ ಇದ್ದೀನಿ ಅಂತಂದ್ರೆ ಆ ನೋವು ನಿಜ, ಕಷ್ಟ ಉಂಟು, ದಟ್ ಪೇನ್ ಇಸ್ ದೇರ್. ಆ ಒಂದು ಕಾಲಮಾನದ ತನಕ, ನನ್ನ ಆಯಸ್ಸು ತೀರೋ ತನಕನೂ ಈ ಡಯಾಬಿಟಿಸೋ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸೋ ಅಥವಾ ಆಟೋ ಇಮ್ಯುನೋ ಡಿಸಾರ್ಡರ್ಸ್, ವಾಟ್ ಎವರ್, ಇಫ್ ಇಟ್ ಈಸ್ ಗೋಯಿಂಗ್ ಟು be there for my lifetime, how am I going to bear that? ಇವಾಗೇನೋ ಒಂದು ಹೊತ್ತಿಗೆ ಜ್ವರ ಬಂದಿದೆ, ನಾನು ಮಾತ್ರೆ ತಗೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ couple of hours I'm going to be fine, done. So my window of suffering or in pain is limited, so I'm going to do this. ಮತ್ತೊಬ್ಬರಿಗೆ ಏನಿರುತ್ತೆ, ಅಯ್ಯೋ ಇದೇನೋ ಬಂದ್ಬಿಟ್ಟಿದೆ, ಇದೇನೋ ಕಷ್ಟ ಬಂದಿದೆ, ಆ ಕಷ್ಟ ಬಂದಿದೆ, ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ಹೌದಾ, ಸರಿ ಒಂದಷ್ಟು ದಿನ ಪೂಜೆ ಮಾಡಿ, ಒಂದು ಜಪ ಮಾಡಿ, ಈ ಮಂತ್ರನ ಹೇಳ್ಕೊಳ್ಳಿ, ನಿಮ್ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದನ್ನ ಇನ್ನೊಂದ್ ಥರದಲ್ಲಿ ಅದಕ್ಕೆ ರೀಫಾರ್ಮ್ಯಾಟಿಂಗ್ ಮಾಡ್ತಾರೆ. ನೀವ್ ಈ ಮಂತ್ರ ಓದಿ ನಿಮ್ಗೆ ಇಷ್ಟಾರ್ಥ ಸಿದ್ಧಿಗಳಾಗುತ್ತೆ. ಹಾಗೆ ಇಷ್ಟಾರ್ಥ ಸಿದ್ಧಿ ಆಗಿ ಏನಾಗುತ್ತೆ, ಇನ್ನಷ್ಟು ಇಷ್ಟಗಳು ಜಾಸ್ತಿ ಆಗುತ್ತೆ. ಇಷ್ಟಗಳು ಜಾಸ್ತಿ ಆದಾಗ ಕಷ್ಟಗಳು ಕೂಡ ತಾನೇ ತಾನಾಗಿ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್.
The more your desires increase, correspondingly your suffering also is going to increase. It is not inversely proportional, directly proportional. The constant factor in all of these things is your mind. ಹಾಗಾಗಿ ಆ ಒಂದು ಹಂತದ ತನಕ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸರಿ ಇದನ್ನೇನೋ ಮಾಡ್ಕೊಳ್ತೇನೆ, ಅಲ್ಲಿಯ ತನಕ ಆಗ್ತಾ ಇರ್ತಕ್ಕಂತಹ ಆ ದುಃಖ, ನೋವು, ಸಂಕಟ ಅದನ್ನ ತಡೆದುಕೊಳ್ಳುವ ಕ್ಷಮತೆ ಬಂತ. ಆ ಕ್ಷಮತೆ ಎಷ್ಟು ಹೊತ್ತರ ತನಕ ನಿಲ್ಲುತ್ತೆ? ಆ ಕ್ಷಮತೆ ಆಗಿನ ಒಂದು ಪರಿಸ್ಥಿತಿಯ ತನಕ. ಅದು ತೀರಾದ ಮೇಲೆ ನಾಯಿ ಬಾಲ ಡೊಂಕು ಅಂದಂಗೆ ಅದಕ್ಕೊಂದು ಆ ಭಾರ ಹಾಕಿ ಇಟ್ಟಿರೋ ತನಕ ನೆಟ್ಟಗಿರತ್ತೆ. ಸಡಲಿಸಿದ ತಕ್ಷಣ ಟಂಗ್ ವಾಪಸ್ ಹೋಗುವಂಥದ್ದು ಗುಣ ಮನುಷ್ಯನದು ಕೂಡ ಅಷ್ಟೇ. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಗ್ಲಿಂದಾನೇ ಅವ್ರ ಗಾದೆ ಹೇಳ್ಕೊಂಡ್ ಬಂದಿರೋವಂಥದ್ದು. ಕಷ್ಟ ಬಂತ ಎಲ್ರಿಗೂ ದೇವ್ರ ನೆನಪಾಗುತ್ತೆ, ಪೂಜೆಗಳು ನೆನಪಾಗುತ್ತೆ, ಎಲ್ಲ ತೀರ್ಥಯಾತ್ರೆಗಳ ನೆನಪಾಗುತ್ತೆ. ತಪ್ಪಲ್ಲ. ಯಾಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ then we will be able to understand why is all of this happening. Because there is that quest for peace, for happiness. ಅದನ್ನ ಪ್ರಾಪ್ತಿ ಮಾಡ್ಕೊಳ್ಳುವುದಕ್ಕೋಸ್ಕರವಾಗಿ ಏನೇನು ಬೇಕಾದ್ರೂ ಹೋಗ್ತೀವಿ, ಎಲ್ಲೆಲ್ಲಿ ಹೋಗಿ ಆದ್ರೂ ತಲೆ ಬೋಳಿಸ್ಕೊತೀವಿ. ಅವ್ರು ಹಾಗಂದ್ರು, ಅವ್ರು ಹೀಗಂದ್ರು, ಅಲ್ಲಿ ಹೋಗ್ಬಿಟ್ಟು ಅದನ್ನ ಮಾಡ್ಬಿಟ್ರೆ ಆಗ್ಬಿಡುತ್ತೆ, ಇಲ್ಲಿ ಹೋಗ್ಬಿಟ್ಟು ಇಷ್ಟು ಸತಿ ಸುತ್ತು ಬಿಟ್ರೆ ಆಗ್ಬಿಡತ್ತೆ, ಮತ್ತೊಂದ್ ಆಗ್ಬಿಡತ್ತೆ, ಮಗದೊಂದ್ ಆಗ್ಬಿಡತ್ತೆ. ಸೊ ಓಕೆ ಲೆಟ್ಸ್ ಗೋ. ಯಾಕೆ ಏನೋ ಒಂದು ಮಾಡ್ಲಿಲ್ಲ ಅಂದ ತಕ್ಷಣ ಅಯ್ಯೋ ಅದು ಮಾಡಿದಿದ್ರೆ ಆಗ್ಬಿಡ್ತಿತ್ತೇನೋ. ಯಾಕೆ? ಆಸೆಯ ಪೂರ್ತಿಯಾಗಬೇಕು. ಆಸೆ ಪೂರ್ತಿಯಾಗಲಿಲ್ಲ ಅಂತಂದ್ರೆ ಆ ನರಳಾಟ ಇರುತ್ತಲ್ಲ. ಯು ಸಿ ಹೌ ಎವ್ರಿಥಿಂಗ್ ಕೈಂಡ್ ಆಫ್ ties to one another and connects to one another. ಈ ಎಲ್ಲದರಿಂದಾಗಿ ಮತ್ತೆ ಆ ಹೇತುವಾದಕ್ಕೆ ಹೋಗೋ ಹಾಗಿತ್ತು ಅಂತಂದ್ರೆ ಕರ್ಮದಿಂದ ಇವೆಲ್ಲ ಆಗುವಂತಹದ್ದು. ನಿನಗೆ ಕಷ್ಟ ಯಾಕೆ ಬಂತು? ನಾನು ಪರೀಕ್ಷೆನಲ್ಲಿ ಯಾಕೆ ಫೇಲ್ ಆದೆ? ನೀ ಸರಿಯಾಗಿ ಓದಿರ್ಲಿಲ್ಲ. ಇಮ್ಮಿಡಿಯೇಟ್ಲಿ ಬಂದ್ಬಿಡೋ ಅಂತದ್ದು. ಇಲ್ಲ ನಾನು ಚೆನ್ನಾಗೇ ಓದಿದ್ದೆ, ನಾನು ಚೆನ್ನಾಗೇ ಬರೆದಿದ್ದೆ, ಅವ್ರು ಯಾರೋ ತಲೆ ತಿರ್ಗಿತ್ತು, ನನಗೆ ಸರಿಯಾಗಿ ಮಾರ್ಕ್ಸ್ ಕೊಡ್ಲಿಲ್ಲ, ರಿವ್ಯಾಲ್ಯೂಯೇಷನ್ ಹಾಕಿದ್ರು ತೋಪ್ ಹೊಡೆದೋಯ್ತು, ನಾನು ಫೇಲ್ ಆದೆ. ಹಾಗಾಗಿ ಅದಕ್ಕೆ ಮತ್ತೆ ಒಂದು ಎಕ್ಸ್ಪ್ಲನೇಷನ್ ತರದಲ್ಲಿ ಕರ್ಮದ ಫಲವನ್ನ 3 ವಿಧವಾಗಿ ಹೇಳುದು. ಸಂಚಿತ, ಆಗಾಮಿ, ಪ್ರಾರಬ್ಧಗಳು ಅಂತಂದ್ಬಿಟ್ಟು ನಾವು ಯಾವ ಒಂದು ಕರ್ಮವನ್ನ ನಾವು ಅನುಭವಿಸ್ತೇವೆ, ಆ ಕರ್ಮದ ಯಾವ ಒಂದು ಹಂತದಲ್ಲಿ ಅದು ನಮಗೆ ಹೊಡಿತಾ ಇದೆ ಅನ್ನುವಂಥದ್ದು. ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಡನ್, ಇಟ್ ಹ್ಯಾಸ್ ಬಿಕಮ್ ಅಕ್ಯುಮುಲೇಟೆಡ್. ಸಂಚಿತ ಕೂಡಿಟ್ಕೊಂಡಿದೆ, ಬ್ಯಾಂಕ್ ಅಲ್ಲೆಲ್ಲ ಡೆಪಾಸಿಟ್ ಆಗ್ತಾ ಇದೆ. ಮಾಡ್ತಾ ಇರೋದೆಲ್ಲದ್ರದ್ದು ಎಫೆಕ್ಟ್ ಬ್ಯಾಂಕ್ ಅಲ್ಲಿ ವಿತ್ ಇಂಟ್ರೆಸ್ಟ್, ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಂಡು ಡೆಪಾಸಿಟ್ ಆಗ್ತಾ ಇದೆ. ಮೆಚುರಿಟಿ ಬರುತ್ತಲ್ಲ, ಅದು ಪ್ರಾರಬ್ಧ. ಫಲ ಕೊಡ್ಲಿಕ್ಕೆ ಶುರುವಾಗಿದೆ. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಬ್ಯಾರಿಂಗ್ ಫ್ರೂಟ್ಸ್. ಅದಕ್ಕೆ ಎಲ್ಲರೂ ಅದೇನ್ ಪ್ರಾರಬ್ಧವೋ ಅಂತಂದ್ಬಿಟ್ಟು ತಲೆ ಚಚ್ಕೊಳ್ಳೋದು. ಇದೇನ್ ಪ್ರಾರಬ್ಧ ಅಂತಂದ್ರೆ ಯಾವ ಕಾಲದಲ್ಲಿ ಏನ್ ಪಾಪ ಮಾಡಿದ್ನೋ, ಏನ್ ಕೆಲಸ ಮಾಡಿದ್ನೋ ಅದು ಇವಾಗ ಫಲ ಕೊಡ್ಲಿಕ್ಕೆ ಶುರುವಾಗಿದೆ. ಕೂಡಿಟ್ಟದ್ದು ಸಂಚಿತ, ಫಲ ಕೊಡ್ತಿರೋಂಥದ್ದು ಪ್ರಾರಬ್ಧ. ಇನ್ನೇನ್ ಮುಂದೆ ಮೆಚ್ಯೂರ್ ಆಗುತ್ತೆ, ನಾಳೆ ಇನ್ನೊಂದು ತಿಂಗಳಲ್ಲಿ ಮೆಚ್ಯೂರ್ ಆಗುತ್ತೆ ಅನ್ನುವುದು ಆಗಾಮಿ. ಇಟ್ಸ್ ಅಬೌಟ್ ಟು, ಇಟ್ಸ್ ಗೋಯಿಂಗ್ ಟು, ದಟ್ಸ್ ದ ನೆಕ್ಸ್ಟ್ ಪ್ರಿವ್ಯೂ, ಕಮಿಂಗ್ ಸೂನ್ ಅನ್ನುವಂಥದ್ದು. ಇದಕ್ಕೋಸ್ಕರವಾಗಿ ಆ 3 ವಿಧವಾಗಿ ಮಾಡಿದ್ದಂಥದ್ದು, ಯಾವಾಗಲೂ ಮಾಡಿದ್ದಂಥದ್ದು. ಅಲ್ಲಿ ಏನಾಗುತ್ತೆ, ಎಲ್ಲದರ ದೇರ್ ಆರ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಟು ಎವ್ರಿಥಿಂಗ್. ಅಡ್ವಾಂಟೇಜಸ್ ಏನು? ಇಟ್ ಗಿವ್ಸ್ ಯು ಸಮ್ ಸೆನ್ಸ್, ಇಟ್ ಗಿವ್ಸ್ ಯು ಸಮ್ ರೀಸನಿಂಗ್. ದ ಮೊಮೆಂಟ್ ದೇರ್ ಇಸ್ ಅ ರೀಸನಿಂಗ್, ಇಟ್ ಗಿವ್ಸ್ ಯು ಸಮ್ ಪೀಸ್ ಆಫ್ ಮೈಂಡ್. ಯಾಕೆ ಈ ತರ ಆಯ್ತು? ಓ ಹೀಗಾಗಿ ಇದರಿಂದ ಈ ತರ ಆಯ್ತು.
ಕೆಲವರಿಗೆ ಅಲ್ಲಿ ನೆಮ್ಮದಿ ಬರುತ್ತೆ, ಕೆಲವರಿಗೆ ಅದು ನೆಮ್ಮದಿ ಬರೋದಿಲ್ಲ. ನನಗೆ ಯಾಕೆ ಆಗ್ಬೇಕಾಗಿತ್ತು, ನಾನೇನ್ ಮಾಡಿದ್ದೆ, ಅದಕ್ಕೆ ನನಗೆ ಯಾಕೆ ಬಂತು, ಸರಿ ಇದರಿಂದಾಗಾಯ್ತು, ಬಟ್ ವೈ ಮೀ, ವೈ ಮೀ? ಇಟ್ಸ್ ಅ ವೆರಿ 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 unbearable question when you are suffering. Why me? ಅದಕ್ಕೋಸ್ಕರವಾಗಿ ಇದೆಲ್ಲವನ್ನ ಸಂಚಿತ ಆಗಾಮಿ ಪ್ರಾರಬ್ಧಗಳು. ಹಾಗಿತ್ತು ಅಂತಂದ್ರೆ ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ? ಲಾಂಗ್ ಸ್ಟ್ಯಾಂಡಿಂಗ್, ಫುಲ್ ಲೈಫ್ ಟೈಮ್, ಇಸ್ ದೇರ್ ಅ ಪರ್ಮನೆಂಟ್ ಸೊಲ್ಯೂಷನ್? Now you are asking the question. You are now coming to the point of seeking a permanent solution. Permanent solution ಬೇಕು ಅಂತಂದ್ರೆ ನೀನು ಆತ್ಮಸ್ಥಾಯಿಯಾಗಬೇಕು, ಆತ್ಮದಲ್ಲಿ ನೀನು ನಿಲ್ಲಬೇಕು. ನಾನು ಆತ್ಮ ಅನ್ನುವುದನ್ನ ನೀನು ಅರಿತುಕೊಂಡರೆ, ಹಾಗಾಗ್ಬಿಟ್ಟ ತಕ್ಷಣ ಕಷ್ಟ ಬರೋದಿಲ್ಲ ಅಂತಲ್ಲ. ಯಾರ್ಯಾರು ಜೀವನ್ಮುಕ್ತರು, ಮಹಾ ಬ್ರಹ್ಮಜ್ಞಾನಿಗಳು ಅಷ್ಟೆಲ್ಲ ಆದವರು ಕೂಡ ಕಷ್ಟ ಪಡ್ಲಿಲ್ವಾ? ಖಂಡಿತ ನೋವನ್ನ ಅನುಭವಿಸಿದ್ದಾರೆ, ಆದರೆ ನರಳಲಿಲ್ಲ. ಮತ್ತೆ ಎಷ್ಟು, ಈಗಾಗಲೇ ಒಂದು 10 ಸತಿ ಆದ್ರೂ ಉದಾಹರಣೆ ಕೊಟ್ಟಿದ್ದೀನಿ ಅನ್ಸುತ್ತೆ. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಪರೇಷನ್ ಆಗುವಾಗ ಯಾವುದೇ ಒಂದು ಅನೆಸ್ಥೀಶಿಯಾ ಇಲ್ಲದೇನೆ ಇಲ್ಲಿ ಕೊರ್ದು ಬಿಟ್ಟು ಆಪರೇಷನ್ ಮಾಡ್ತಿರುವಾಗ ಅವ್ರು ಮಾತಾಡ್ತಾನೆ ಇದ್ದಾರೆ, ಡಾಕ್ಟರ್ ಆಪರೇಷನ್ ಮಾಡ್ತಾನೆ ಇದ್ದಾರೆ. He was giving a discourse to the student, to the disciples, and he was being operated. ಅಯ್ಯೋ ಅದ್ಯಾಕೆ ಬ್ರಹ್ಮಜ್ಞಾನಿಗಳಲ್ವಾ, ಅವ್ರಿಗೆ ಯಾಕೆ ಕ್ಯಾನ್ಸರ್ ಬಂತು? ರಾಮಕೃಷ್ಣ ಪರಮಹಂಸರಿಗೆ ಥ್ರೋಟ್ ಕ್ಯಾನ್ಸರ್, ಅಯ್ಯೋಯ್ಯೋ ಜೀವನ್ ಮುಕ್ತರಲ್ವಾ, ಯಾಕೆ ಬಂತು? ಡಸಂಟ್ ಮ್ಯಾಟರ್. ನರಳಿದ್ರ ಜೀವನ್ ಮುಕ್ತನ ಸ್ಥಿತಿ ಏನಂತಂದ್ರೆ, ಕರ್ಮವನ್ನ ಮಾಡಿ ಅದರ ಫಲ ಬಂದಾಗಲೂ ಕೂಡ ನನ್ನದಲ್ಲ ಅನ್ನುವ ಒಂದು ಡಿಟ್ಯಾಚ್ಮೆಂಟ್ ಇಂದ ನೋಡುವಂಥದ್ದು. ಮಗು ಅಳ್ತಾ ಇದೆ ಅಂತಂದ್ರೆ, ಹಠ ಮಾಡ್ತಿದೆ ಅಂತಂದ್ರೆ, ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಸುಮ್ಮನೆ ನೋಡ್ತಾ ಇರ್ತಾರೆ. ಅಳು, ನೋಡುವ ಎಷ್ಟು ಹೊತ್ತು ಅಳ್ತೀಯಾ ಅಂತ. ಸಾಕ್ಷಿ ಭಾವ, ಅವಾಗ ಇಟ್ ಸ್ಟಾಪ್ಸ್ ಹರ್ಟಿಂಗ್ ಯು. You don't suffer. That is the only thing. Ultimate permanent solution ಬೇಕು ಅಂತಂದ್ರೆ ಅಂಟುಕೊಳ್ಬೇಡಪ್ಪ. ನಾನು ಮಾಡ್ದೋ, ನಾನು ಅನುಭವಿಸ್ತಾ ಇರೋ, ನಾನು ಕಷ್ಟ ಪಡ್ತಿರೋ ನಾನು. ಎಲ್ಲಿ ತನಕ ಆ ಹಳಸನನ್ನು ಬಿಡಿಸುವಾಗ ಅಂಟು ಬರುತ್ತಲ್ಲ, ತಿನ್ನೋ ರುಚಿ ಒಂದು, ಅದಕ್ಕೆ ಪಡ್ಬೇಕಾಗಿರೋ ಪಾಡೆಷ್ಟು. ಅವಾಗ ಏನ್ ಮಾಡ್ಕೋಬೇಕು? ಹರಳೆಣ್ಣೆ ಹಚ್ಕೊಂಡು ಬಿಡಿಸ್ಬೇಕು. ಯಾಕೆ? ಅಂಟು ಬರೋದಿಲ್ಲ. ಹಾಗೆ ಕರ್ಮವನ್ನ ನಮ್ಮ ಮನಸ್ಸಿಗೆ ಹರಳೆಣ್ಣೆಯನ್ನ ಹಚ್ಚಿಕೊಂಡು ಮಾಡಬೇಕು. ಆಗ ಕರ್ಮಕ್ಕೂ ಅಂಟುವುದಿಲ್ಲ, ಕರ್ಮ ಫಲಕ್ಕೂ ಕೂಡ ನಾವು ಅಂಟುವುದಿಲ್ಲ. ಯಾವಾಗ ಅಂಟಿರೋದಿಲ್ವೋ ಸಂಕಟ ಇರೋದಿಲ್ಲ. ಆ ಅಂಟನ್ನ ಬಿಡಿಸ್ಕೊಳ್ಳೋದಿದೆಯಲ್ಲ, that is the process. That is what elevates. ನೀವು ಏನು ಕೆಲಸ ಮಾಡ್ತೀರಾ, ಕಾರ್ಯ ಮಾಡ್ತೀರಾ, ಅದೆಲ್ಲವನ್ನೂ ಕೂಡ ಕೇವಲ ಕೆಲಸ ಕಾರ್ಯಗಳಿಂದ ಕಾಯಕಕ್ಕೆ ಅದನ್ನ ಏರಿಸುವುದಿದೆಯಲ್ಲ, ಅದು ಈ ಅಂಟನ್ನ ಬಿಡಿಸಿಕೊಳ್ಳುವ ಪ್ರಕ್ರಿಯೆ. ಹಾಗಾದಾಗ ಯಾವ ಕಾಯಕದಿಂದ ಫಲವನ್ನ ಬಂದಿದೆಯೋ ಆ ಫಲವನ್ನ ಸದ್ವಿನಿಯೋಗ, ನನ್ನದಲ್ಲ ಅನ್ನುವ ರೀತಿಯಲ್ಲಿ ಅದನ್ನ ಸದ್ವಿನಿಯೋಗ ಮಾಡುವ ಆ ಮನಃಪಕ್ವತೆ ಇದೆಯಲ್ಲ, ಅದು ಬರುವಂತ. ಆಗ ನೀವು ಯಾವ ನಿಟ್ಟಿನಲ್ಲಿ, ಯಾವ ಭಾವದಲ್ಲಿ ಕರ್ಮಗಳನ್ನ ಮಾಡ್ತಾ ಇದ್ದೀರಾ,
ಅಲ್ಲಿ ಮುಖ್ಯವಾಗಿ ಎರಡು ರೀತಿನಲ್ಲಿ ವಿಂಗಡಣೆ ಮಾಡ್ತಾರೆ. ಕರ್ಮ, ಅಕರ್ಮ, ವಿಕರ್ಮ, ಅಥವಾ ಸತ್ವ, ರಜಸ್ಸು, ತಮೋ ಗುಣಗಳಲ್ಲಿ ಮಾಡತಕ್ಕಂತಹ ಕರ್ಮಗಳು. ಕರ್ಮ ಏನು? ಹೇಳಿದ್ದನ್ನ ಮಾಡುವಂಥದ್ದು, ಏನು ಮಾಡಬೇಕು ಅದನ್ನು ಮಾಡುವಂಥದ್ದು. ಅಕರ್ಮ ಕೆಲಸವನ್ನ ಮಾಡದೇ ಇರುವಂಥದ್ದು. ಅದು ಸಾಧ್ಯವೇ ಇಲ್ಲ. ಉಸಿರಾಂತೂ ಆಡ್ತಿರ್ತೀವ, ನಾನು ಮನೆಯಿಂದ ಆಚೆನೆ ಹೋಗೋದಿಲ್ಲ ಅಂತಂದ್ರು ಮನೆಯಲ್ಲಾದ್ರೂ ಓಡಾಡ್ತಿರ್ತೀವ, ಉಸಿರಂತೂ ಆಡ್ತಿರ್ತೀವ. ಅದೆಲ್ಲ ಬಾಹ್ಯ ಕರ್ಮಗಳಾದ್ರೂ ಮನಸ್ಸಿನಲ್ಲಿ ಯೋಚನೆ ಆಗ್ತಾ ಇರುತ್ತಲ್ಲ, ಅದು ಕರ್ಮವೇ ತಾನೆ, ಯಾವುದು ತಾನೆ. ಸೊ ಹಾಗಾಗಿ ಕರ್ಮವಿಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದಂತೂ ಆಗ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತೇವೆ. ಯು ಕ್ಯಾನ್ ನಾಟ್ ಎಕ್ಸಿಸ್ಟ್ ವಿಥೌಟ್ ಡೂಯಿಂಗ್ ಸಮಥಿಂಗ್. ವಿಕರ್ಮ ಏನು? ಹೇಗ್ ಮಾಡಬೇಕೋ ಹಾಗೆ ಮಾಡದೆ ಇನ್ನೊಂದ್ ಥರದಲ್ಲಿ ಮಾಡುವಂಥದ್ದು. ಮೂಗಿಂದ ಉಸಿರಾಡಬೇಕು, ಬಾಯಿಂದ ನಾಭಿಯಿಂದ ಹಾಡಬೇಕು. ನಾಭಿ ಹೃತ್ಕಂಠ ರಸನ, ನಾಭಿಯಿಂದ, ಹೃದಯದಿಂದ, ಕಂಠದಿಂದ, ನಾಲಿಗೆಯಿಂದ ಹಾಡಬೇಕು, ಅಷ್ಟು ಸೇರಿ. ಕೆಲವರು ಬಾಯಿಂದ ಉಸಿರಾಡ್ತಾರೆ, ಮೂಗಿಂದ ಹಾಡ್ತಾರೆ. ವಿಕರ್ಮಗಳು, ಏನು ಮಾಡ್ಲಿಕ್ಕಾಗೋದಿಲ್ಲ. ಇನ್ನು ಯಾವ ಭಾವದಲ್ಲಿ, ಯಾವ ಇಂಟೆನ್ಷನ್ ಇಟ್ಟುಕೊಂಡು ಯಾವ ಕೆಲಸವನ್ನ ಮಾಡ್ತಿದ್ದೇವೆ ಅದು ನಿಮಗೆ ಸತ್ವ, ರಜೋ, ತಮೋ ಗುಣಗಳಲ್ಲಿ ನೀವು ಯಾವ ಕೆಲಸಗಳನ್ನ ಮಾಡ್ತಿದ್ದೀರಾ ಅನ್ನುವುದಾಗುತ್ತೆ. ಅವು ಯಾವುವು, ಅದೆಲ್ಲ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅದರ ಫಲಗಳು ಎಂಥದ್ದು, ಅದರಿಂದ ನಮ್ಮ ಮೇಲೆ ಆಗತಕ್ಕಂತಹ ಪರಿಣಾಮಗಳೆಂಥದ್ದು, ಅದೆಲ್ಲವನ್ನ ಮುಂದೆ ನೋಡೋಣ. We'll go into more and more details about this because it's a very pertinent question. ಈ ಸಫರಿಂಗ್ ಇಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿಯೇ ಎಷ್ಟೆಲ್ಲ ಮಾರ್ಗಗಳನ್ನ, ವಿಧಾನಗಳನ್ನ, ಅದಕ್ಕೆ ಟೆಂಪರರಿಯೋ ಪರ್ಮನೆಂಟೋ ಎಲ್ಲ ಸೊಲ್ಯೂಷನ್ಸ್ ಹಿಂದೆ ಓಡಾಡ್ತಾ ಇರುವಂತವ್ರೆ ಜನ. ಅದನ್ನಿಟ್ಕೊಂಡು ಜಾತಕಗಳು ಮಾಡ್ಕೊಂಡು ಆ ಸಂಚಿತ, ಆಗಾಮಿ, ಆ ಪ್ರಾರಬ್ಧಗಳು ಯಾವ ಮನೆಯಲ್ಲಿರುತ್ತೆ, 5ನೇ ಮನೆಯಲ್ಲಿತ್ತು ಅಂದ್ರೆ ಹೀಗಾಗತ್ತೆ, 6ನೇ ಮನೆಯಲ್ಲಿತ್ತು ಅಂದ್ರೆ ಇಂಥ ತೋಪ್ ಎತ್ಕೊಂಡು ಹೋಗುತ್ತೆ ಅನ್ಕೊಂಡು ಅದಕ್ಕೆಲ್ಲ ಥಿಯರೀಸ್ ಹಾಕೊಂಡು ಜಾತಕಗಳು ಮಾಡ್ಕೊಂಡು ಜನರಿಗೆ ತಲೆ ಬೋಳಿಸ್ಕೊಂಡು ಎಲ್ಲಾ ಮಾಡ್ತಿರೋ ಅಂತವ್ರು ಎಲ್ಲಾರು ಇರ್ತಾರೆ. ಭಯ ಹುಟ್ಟಿಸ್ಬೇಕು ಅಂತಂದ್ರೆ ಎನ್ ನಂಬರ್ ಆಫ್ ವೇಸ್. ಭಯ ಬಿಡಬೇಕು ಅಂತ, ಶಾಶ್ವತವಾಗಿ ಭಯ ಬಿಡಬೇಕು ಅಂತಂದ್ರೆ ಒಂದೇ ಮಾತು, ನಿನ್ನನ್ನ ನೀನು ತಿಳ್ಕೊ, ನಿನ್ನನ್ನ ನೀನು ಅರಿತುಕೋ. ಹೂ ಆರ್ ಯು? ವಾಟ್ ಈಸ್ ಯುವರ್ ಫಂಡಮೆಂಟಲ್ ನೇಚರ್? If you can understand that, then you have come on the path of that permanent solution. ಆ ಒಂದು ಶಾಶ್ವತವಾದಂತಹ ಆ ಒಂದು ಈ ತೊಂದರೆಗೆ ಒಂದು ಶಾಶ್ವತವಾದಂತಹ ಉಪಾಯವನ್ನ, ಅದರಿಂದ ತಪ್ಪಿಸಿಕೊಳ್ಳುವಂತಹ ಮಾರ್ಗವನ್ನ ಕಂಡುಕೊಂಡದ್ದಷ್ಟೇ ಅಲ್ಲದೆ ಅದನ್ನ ಜೀವಿಸಿ ಜೀವನದಲ್ಲಿ ನಡೆದು ತೋರಿಸಿರುವಂತಹ ಶರಣರು, ಅವರ ವಚನಗಳ ಮುಖಾಂತರ ಒಂದಷ್ಟು ಇನ್ನಷ್ಟು ಅದನ್ನ ನಾವು ಅವಲೋಕಿಸಿ ಅದರ ಬಗ್ಗೆ ಇನ್ನೊಂದಷ್ಟು ಅನುಸಂಧಾನವನ್ನ ಮಾಡಿ ನಂತರದಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಬರತಕ್ಕಂತಹ ನುಡಿಯ ಚಂದಯ್ಯನವರ ಸಂಪಾದನೆಯನ್ನ ತಗೊಂಡು ಇನ್ನಷ್ಟು ಲೈಕ್ ವಿ ಲುಕ್ ಅಟ್ ದ ವೇ ದೇ ಲಿವ್ಡ್ ಇಟ್ and we have a live example. We will take that and we'll dig deeper into these things ಅನ್ನೋದನ್ನ ಹೇಳಿ, ಇನ್ನಷ್ಟು ಇದೆ ಸುಮಾರಷ್ಟು, ಇದನ್ನ ಮತ್ತೆ 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 ಸುಮಾರು ಪುನರಾವರ್ತನೆ ಆಗ್ತಾ ಹೋಗ್ತಾ ಇರುತ್ತೆ ಇಡೀ ಸೆಷನ್ ಅಲ್ಲಿ. ಸೊ ಹಾಗಾಗಿ ಅವನ್ನೆಲ್ಲ ಮುಂದೆ ನೋಡೋದಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ನಿಲ್ಲಿಸ್ಬೋದು ಅನ್ಕೊಂಡಿದ್ದೀನಿ. ಶರಣ. ಧನ್ಯವಾದಗಳು ಪ್ರವೀಣ್ ಅವರೇ. ಇವತ್ತು 20 ನಿಮಿಷ ಹೇಳ್ತೇನೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 50 ಮಿನಿಟ್ಸ್ ಮಾತಾಡಿದ್ರಿ. ಅದು ಕಾಯಕದ ಮೇಲೆ ಇದೆ. ಕಾಯಕದ ಮೇಲೆ ಮಾತಾಡುವಾಗ ನಿಮಗೆ ಸಮಯದ ಅಭಾವನೆ ಅನ್ಸಲ್ಲ. ಕಾಂಪ್ಲೆಕ್ಸ್
ಕಾಂಪ್ಲಿಕೇಟೆಡ್ ಆಸ್ಪೆಕ್ಟ್ ಅಲ್ಲ, ಸೊ ಕಾಂಪ್ಲಿಕೇಟೆಡ್ ಆಸ್ಪೆಕ್ಟ್ ಅಂಡ್ ನಿಮಗೆ ತುಂಬಾ ಇಷ್ಟವಾಗಿರೋ ಸಬ್ಜೆಕ್ಟ್ ಕೂಡ ಕಾಯಕದ ಮೇಲೆ ಅಂದ ತಕ್ಷಣನೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ಕಾಯಕದ ಮೇಲೆ ಇವತ್ತು ನಮ್ಮೊಂದಿಗೆ ಬೇರೆ ಬೇರೆ ಜನರು ಸೇರಿದ್ದಾರೆ. ಧನ್ಯವಾದಗಳು ಸೋಮು ಅವರೇ, ನೀವು ಸೇರಿ ಇವತ್ತು ಕೇಳಿದ್ರಿ. ಆಕ್ಚುಲಿ ಇವತ್ತು ಪ್ರವೀಣ್ ಅವರು ವ್ಯಾಕ್ಸಿನೇಷನ್ ಸೆಕೆಂಡ್ ಡೋಸ್ ಆಗಿದೆ ಅಂತ ½ ಅಷ್ಟೇ ಮಾತಾಡಿದ್ರು. ½ ಅನ್ನೋಕ್ಕಿಂತ 40 ಮಿನಿಟ್ಸ್ ಜಸ್ಟ್ ಇಂಟ್ರೋ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಜಸ್ಟ್ ಇಂಟ್ರೋ ಕೊಟ್ರು. ನೆಕ್ಸ್ಟ್ ಕಾಯಕದಿಂದಲೇ ಜೀವನ್ ಮುಕ್ತಿ ಅಂತ, ಕಾಯಕದ ಮೇಲೆ ನಾವು ಕಾಯಕದಿಂದ ಹೇಗೆ ಇದನ್ನ ಅಚೀವ್ ಮಾಡಬಹುದು ಅಂತ ಪ್ರವೀಣ್ ಅವರು ಹೇಳ್ತಾರೆ. ಸೊ ಯಾರಿಗಾದ್ರೂ ಏನಾದ್ರು ಕ್ವಿಕ್ ಆಗಿ ಹೇಳೋದಿತ್ತಂದ್ರೆ ಹೇಳ್ಬೋದು. ನೀವು ಅನ್ಮ್ಯೂಟ್ ಮಾಡ್ಕೊಳಕ್ ನಾನು ಇಟ್ಟಿದ್ದೇನೆ, ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಮಾತಾಡ್ಬೋದು. ಸೊ ಯಾವ್ದಾದ್ರಿ ನೀವೇನೋ ಹೇಳ್ತೇನಂದಿದ್ರಲ್ಲ, ಹೇಳ್ರಿ. ಅಂಡ್ ಇಲ್ಲ, ಅದ ಮುಕ್ತಿಯ ಬಗ್ಗೆ ಅದು ಮಂಕುತಿಮ್ಮನ ಕಗ್ಗದೊಳಗೆ ಒಂದು ಐ ಫೌಂಡ್ ಒನ್, ಅದನ್ನ ಹೇಳ್ಬೇಕಂತ ಮಾಡಿದ್ದೆ ಅಷ್ಟೇ. ಇದನ್ನೇ ಶರಣರು ಎಲ್ಲಾರು ಹೇಳಿದ್ದಾರೆ ಸೇಮ್. ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೋಡದೆ ಬಿಡುಗಡೆಯೇ ಜೀವಕ್ಕೆ ಮಂಕುತಿಮ್ಮ ಅಂದ್ರೆ ಅದರಿಂದ ಮುಕ್ತಿ ಸಿಗ್ತದೆ ಅನ್ನೋದು ಹೇಳ್ತಾರೆ ಅಷ್ಟೆ. ಇದರದ್ದು ಡಿಸ್ಕ್ರಿಪ್ಷನ್ ಹೇಳೋದು, ಗುಡಿಯ ಪೂಜೆಯಿಂದಲೋ ಪುರಾಣ ಪುಣ್ಯ ಕಥೆ ಶ್ರವಣದಿಂದಲೋ ಮೈ ಮೆರೆತು ಸೊಗಸಾದ ಪ್ರಕೃತಿಯ ನೋಟವನ್ನು ನೋಡುವುದರಲ್ಲಿಯೋ ದಯಾಭಾವದಿಂದ ದೀನಗರಿಗೆ ಉಪಕಾರವನ್ನು ಮಾಡುವುದರಿಂದಲೋ ಹೀಗೆ ಯಾವುದಾದರೂ ರೀತಿಯಲ್ಲಿ ಮನಸ್ಸಿನ ಚಂಚಲ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯನ್ನು ಪಡೆಯಬಹುದಾದರೆ ಅದೇ ಜೀವಕ್ಕೆ ಮುಕ್ತಿ ಅಥವಾ ಬಂಧನದಿಂದ ಬಿಡುಗಡೆ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ ದಾದಾ ಅವ್ರೆ. ಆಮೇಲೆ ಪ್ರವೀಣ್ ಅವರು ಯಾಸ್ ಯೂಶುವಲ್ ನಾ ಹೇಳಿಲ್ರಿ, ಡಿವಿಜಿ ಅವ್ರು ಹೇಳಿದ್ದಾರೆ, ಓದಿದ್ದೀನಿ. ಅಲ್ಲ ಅದು ನಿಜಾನೇ. ಕ್ರೆಡಿಟ್ ಟು ಮೀ. ಅಲ್ಲ ನೀವು ಓದಿ ನಮಗ್ ತಿಳಿಸಿದಾರಲ್ಲ. ನಾನು ಅಲ್ಲಿ ಹೋಗಿಲ್ಲ. ನಿಜ, ಯಾರಾದ್ರೂ ಓದ್ಬೇಕಲ್ರಿ ದೊಡ್ಡವರಿ, ಬರ್ದಿದ್ದಿರ್ತಾವ ತುಂಬಾ. ಎಕ್ಸಾಕ್ಟ್ಲಿ. ಪ್ರವೀಣ್ ಅವರೇ ತುಂಬಾ ಚೆನ್ನಾಗಿ ಪೀಠಿಕೆ ಕೊಟ್ರಿ ಈ ಒಂದು ಒಳ್ಳೆಯ ವಿಷಯಕ್ಕೆ. ಶರಣ ಜೀವನದಲ್ಲಿ ಕಾಯಕ, ದಾಸೋಹ, ಅನುಭಾವ, ಸಾಧನೆ, ದೀಸ್ ಆರ್ ದ 4 ಪ್ರೈಮರಿ ಪಿಲ್ಲರ್ಸ್. ಎಲ್ಲವೂ ಸ್ಟಾರ್ಟ್ ಆಗೋದು ಕಾಯಕದಿಂದಾನೆ. ಸೊ ಕಾಯಕ, ವಿ ಆರ್ ಜಸ್ಟ್ ಎಂಟ್ರಿಂಗ್ ಇನ್ ಟು ಇಟ್, ವಿ ಆರ್ ಎಟ್ ದ ಡೋರ್ ಸ್ಟೆಪ್. ಸೊ ಇಟ್ಸ್ ಅ ಗುಡ್ ಇಂಟ್ರೊಡಕ್ಷನ್. ಸಂಚಿತ ಕರ್ಮಗಳ ಬಗ್ಗೆನೂ ಹೇಳಿದ್ರೆ, ಆಗಮಿ ಕರ್ಮಗಳ ಬಗ್ಗೆ ಹೇಳಿದ್ರೆ, ಎಲ್ಲವನ್ನ ಪೀಠಿಕೆ ಇಟ್ಕೊಂಡು ಹೌ ದ ಕಾಯಕ ಕ್ಯಾನ್ ಡೆವಲಪ್ ಆನ್ ಟಾಪ್ ಆಫ್ ಇಟ್ ಅಂಡ್ ಹೌ ದಟ್ ವಿಲ್ ಲೀಡ್ ಟು ದಾಸೋಹ, ಅದಾದ ಬಳಿಕ ಅನುಭಾವ, ಮತ್ತೆ ಹೌ ಯು ಕ್ಯಾನ್ ಇನ್ವಾಲ್ವ್ ಯುವರ್ ಸೆಲ್ಫ್ ವಿತ್ ಆಲ್ ದೀಸ್ 3 into sadhana patha. So these are the one of the important pillars of Basava philosophy. So tumma chanagi helidre. So I'll be looking forward for the next editions. ಥ್ಯಾಂಕ್ ಯು ಶ್ರೀಶೈಲ್ ಅವರೇ. ಸೊ ಮತ್ತೆ ಒಂದು ಕೇಳಬೇಕು ಅಂತಿದ್ದೆ. ಬಹಳ ಚೆನ್ನಾಗಿ ಹೇಳಿದ್ರಲ್ಲ, ಈ ಕರ್ಮಕ್ಕೂ ಕಾಯಕಕ್ಕೂ ಹೇಗೆ ಸಂಬಂಧ, ಅಂದ್ರೆ ಫಲಾಪೇಕ್ಷೆ ಇಲ್ಲದೆ ಹೇಳೋದು ಅದು ಕಾಯಕವಾಗುತ್ತೆ ಕರ್ಮ ಅಂತ. ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀರಾ? ಅದ್ರ ಬಗ್ಗೆನೇ ಇಡೀ ಸೆಷನ್ ಇದೆ. Full session is going to be talking about only that, reiterating again and again and again. Main in the gist ಹೇಳಬೇಕು ಅಂತಂದ್ರೆ, ಆ ಕರ್ತೃತ್ವ ಭೋಕ್ತೃತ್ವಗಳನ್ನ ತೆಗೆದು ಪಕ್ಕಕ್ಕೆ ಇಡುವಂಥದ್ದು. ಅದನ್ನ ಪಕ್ಕಕ್ಕೆ ಇಟ್ರೆ ಆಗ ಆ ಕಾಯಕಕ್ಕೆ ಅದು ಕಾಯಕವಾಗುವಂಥದ್ದು. ನಾವೇನ್ ಅನ್ಕೋತೇವೆ, ಟೈಮಕ್ಕೆ ಸರಿಯಾಗಿ ಕೆಲಸ ಮಾಡುವಂಥದ್ದು, 8 hours ನಿಮ್ಗೆ ಸಂಬಳ, ಲೈಕ್ ಯು ಆರ್ ಲಯಬಲ್ ಟು ವರ್ಕ್ ಫಾರ್ 8 hours ಅಂತಂದ್ರೆ ಯು ಹ್ಯಾವ್ ಟು ವರ್ಕ್ ಫಾರ್ 8 hours. ನಿಯತ್ತಾಗಿ ಕೆಲಸ ಮಾಡು, ಇವೆಲ್ಲ ಏನಿದೆಯಲ್ಲ, ದೇ ಆರ್ ಫಂಡಮೆಂಟಲ್ ಎಥಿಕ್ಸ್. ಅದನ್ನೆಲ್ಲ ಮಾಡ್ಕೊಳ್ತಾ ಕೂಡ ನಾನ್ ಮಾಡ್ತಿದ್ದೇನೆ, ನಾನ್ ನಿಯತ್ತಾಗಿ ಮಾಡ್ತಿದ್ದೇನೆ ಅಂತ ಹೇಳ್ಕೊತಾ ಇತ್ತು ಅಂದ್ರೆ ಯು ಆರ್ ಅ ವೆರಿ ಗುಡ್ ವರ್ಕರ್, ಯು ಆರ್ ಅ ವೆರಿ ಎಫಿಷಿಯಂಟ್ ವರ್ಕರ್. ಬಟ್ ದಟ್ ವರ್ಕ್ ಹ್ಯಾಸಂಟ್ ಯೆಟ್ ಟ್ರಾನ್ಸೆಂಡೆಡ್ ಟು ದ ಲೆವೆಲ್ ಆಫ್ ಕಾಯಕ. ಯಾಕೆ ಅಂತಂದ್ರೆ, ನಾನಿಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ಗಿಷ್ಟು ಬರ್ಬೇಕಾಗಿತ್ತು, ಪ್ರಮೋಷನ್ ಕೊಡ್ಲಿಲ್ಲ. ನನ್ಗೆ ಇನ್ಕ್ರಿಮೆಂಟ್ ಇಷ್ಟು ಕೊಡ್ಬೇಕಾಗಿತ್ತು, ನನ್ಗೆ ಇನ್ಕ್ರಿಮೆಂಟ್ ಕೊಡ್ಲಿಲ್ಲ. 8 hour ಕೆಲಸ ಮಾಡ್ಬೇಕಾಗಿತ್ತು, ನಾನು 12 ಗಂಟೆ ತನಕ ಕೆಲಸ ಮಾಡಿದ್ದೀನಿ.
ನನಗೆ ರೆಕಗ್ನಿಷನ್ ಬರ್ಲಿಲ್ಲ. ಇದೆಲ್ಲ ಏನಿದೆಯಲ್ಲ, ಸೊ ಆಲ್ ಆಫ್ ದೋಸ್ ಎಥಿಕಲ್ ಆಸ್ಪೆಕ್ಟ್ಸ್ ಇದೆಯಲ್ಲ, ದಟ್ ಇಸ್ ಗಿವನ್ ಥಿಂಗ್. ಬಟ್ ಇಟ್ ಈಸ್ ಅಬೌಟ್ ಟ್ರಾನ್ಸೆಂಡಿಂಗ್ ಈವನ್ ದಟ್ ಆಸ್ಪೆಕ್ಟ್ ಆಫ್ me. I am the one who is doing. And as because of me doing it, I am the one who is experiencing the results of my actions, whether it is good or bad. ಆ ಐಯನ್ನ ಪಕ್ಕದಲ್ಲಿ ಇಡಬೇಕಲ್ಲ. ಕರ್ತೃತ್ವ, ಭೋಕ್ತೃತ್ವ ಅಂತಂದ್ರೆ ಬಂದ ಫಲವನ್ನು ಭೋಗಿಸ್ತಾ ಇರುವಂತವನು. ನಾನು 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 ಅಂತದ್ದು ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಮಾಡುವಾಗ ಆ ಕೆಲಸ ಕಾಯಕವಾಗುವಂಥದ್ದು. ಆಗ ಆ ಕಾಯಕದ ಫಲ ಏನಿದೆ ಅದನ್ನ ವಿನಿಯೋಗಿಸುವ ಮನಸ್ಥಿತಿ, ಸರಿಯಾಗಿ ವಿನಿಯೋಗಿಸುವ ಮನಸ್ಥಿತಿ, ಒಳ್ಳೆಯ ಸದ್ವಿನಿಯೋಗ ಮಾಡುವಂತಹ ಮನಸ್ಥಿತಿ, ಅದೆಲ್ಲವೂ ಕೂಡ ಆಗ ಆಸ್ ಅ ಔಟ್ಕಮ್ ಇಟ್ ಸ್ಟಾರ್ಟ್ಸ್ ಕಮಿಂಗ್. ಈವನ್ ಮೋರ್ ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಅದರಿಂದಾನೂ ಕೂಡ ಆಚೆ ಬರ್ಬೇಕು. ಹಾಗಂತ ಒಳ್ಳೆ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತಾರೆ ಅಂತಲ್ಲ. ಪುಣ್ಯದ ನಿಟ್ಟಿನಲ್ಲಿ ಪುಣ್ಯ ಸಂಪಾದನೆಗೋಸ್ಕರವಾಗಿ ಒಳ್ಳೆ ಸರಪಳಿ ಬೇಡಿ ಚಿನ್ನದ್ದಾದ್ರೂ ಕಟ್ ಹಾಕುವಂತ ಅದನ್ನೂ ಕೂಡ ಬಿಡಿಸ್ಕೊಳ್ಳೋದಿದೆಯಲ್ಲ, that is what is the whole process. ಅಂದ್ರೆ ಅದು ಅಪೌರುಷೇಯ ಅಂತ ಆಗುತ್ತಲ್ವಾ? ಏನೇ ಒಳ್ಳೆ ಕೆಲಸ ಮಾಡಿದ್ರು ಅಪೌರುಷೇಯವಾಗಿ ಮಾಡಿದ್ರೆ ಅದೇ ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರನೇ ಎಲ್ಲ ಆತ್ಮಸ್ಥಾನದಲ್ಲಿ ನಿಂತ್ಕೊಂಡಾಗ ನಾವೆಲ್ಲರೂ ಅವತಾರ ಪುರುಷರೇ, ಎಲ್ಲರೂ ಅಪೌರುಷೇಯರೇ. ಸಾಕ್ಷಾತ್ ಶಿವನೇ ನೀನು ಶಿವ ಅಂತ ಅಂದಾಗ ಇನ್ನಲ್ಲಿ ಜೀವ ಅನ್ನೋದು ಎಲ್ಲಿ ಬಂತು? ಆ ಭಾವದಲ್ಲಿ ಮಾಡುವಾಗ ನೀವು ಮಾಡುವ ಕೆಲಸ ಏನಿದೆಯಲ್ಲ, ಆ ಕಾಯಕವೇನಿದೆಯಲ್ಲ, ಅದೆಲ್ಲವೂ ಕೂಡ ಲೀಲೆಯಾಗಿ ಹೋಗುತ್ತೆ. ಲೀಲೆ ಅಂತಂದ್ರೆ ಇನ್ನೇನ್ ಮಿರಕಲ್ ಅಂತಲ್ಲ, ಠಂಗ್ ಅಂತ ಅಂದ್ಬಿಟ್ಟು ಅಲ್ಲಿ ಹಿಂದೇನೋ ಮಿರಾಕ್ಯುಲಸ್ಲಿ ಯು ಡೋಂಟ್ ಮ್ಯಾನಿಫೆಸ್ಟ್ ಸಮಥಿಂಗ್ ಅಂಡ್ ನೋ ನೋ ನೋ. ಸ್ವೇಚ್ಛೆಯಿಂದ ವಿತ್ ಅಲ್ಟ್ಮೋಸ್ಟ್ ಫ್ರೀಡಮ್ whatever you do, because you chose to do it, you chose to do it without any binding, that is leela. ನಾವು ಮಾಡೋ ಎಷ್ಟೋ ಕೆಲಸಗಳು ಕೂಡ ಇಲ್ಲ ಬಾಹ್ಯದಲ್ಲಿ ಇಲ್ಲ ಆಂತರ್ಯದಲ್ಲಿ ಪ್ರಚೋದನೆಗೆ ಒಳಪಟ್ಟು, ಆಸೆ ಕಾಮನೆಗಳಿಗೆ ಒಳಪಟ್ಟು, ಯಾವುದೋ ಒಂದು ಇಷ್ಟಪೂರ್ತಿಗಾಗಿ ಮಾಡ್ತಿದ್ದೇವೆ ಅಂತಂದ್ರೆ you are doing it under force. You're forcing yourself to do it. Anything that you're going to force yourself to do, you're not going to enjoy. ಬಲವಂತವಾಗಿ ಆ ಬಲವಂತ ನಮ್ಮ ಒಳಗಡೆಯಿಂದಾನೇ ಬಂದಿರ್ಲಿ, ಮತ್ತೊಂದ್ ಕಡೆಯಿಂದ ಬಂದಿರ್ಲಿ. ಹರೀಶ್ ಅವರೇನೋ ಕ್ವೆಶ್ಚನ್ ಕೇಳ್ಬೇಕಂತಿದ್ದಾರೆ. ನನ್ನ ಸರ್ ಚೆನ್ನಾಗಿತ್ತು. ಓಕೆ, ಪ್ರವೀಣ್ ಅವರೇ, ನಂದು ಪ್ರಶ್ನೆ ಅಲ್ಲ, ನಂದು ಒಂದು ರಿಕ್ವೆಸ್ಟ್ ಏನಂದ್ರೆ, ಮುಂದೆ ನೀವು ಸೆಷನ್ಸ್ ಹೇಳ್ಬೇಕಾದ್ರೆ ಸಂಬಂಧಪಟ್ರೆ ನನಗೆ ಬಹಳ ಕುತೂಹಲ ಇದೆ. ಏನಂತ ಹೇಳಿದ್ರೆ, ಶರಣರು ಇವಾಗ ನಮ್ಮ ಜೀವನದಲ್ಲೇ ನಾವು ಇಲ್ಲಿ ನಿಜ ಜೀವನದಲ್ಲಿ ನಾವು ಮುಕ್ತಿ ಕಾಣ್ಬೇಕು ಅಂದ್ರು ಅದು ನನ್ನ ಮನಸ್ಸಿಗೆ ಬಹಳ ಹತ್ರ ಇದೆ. ಯಾಕಂದ್ರೆ ನಂದು ಅದೇ ಒಂದ್ ರೀತಿ ಮನಸ್ಸಿನ ಭಾವನೆ. ಆದ್ರೆ ಅದು ಯಾವ ರೀತಿ ಈ ಶೈವ ನಂಬಿಕೆಗಳಲ್ಲಿ, ಬೇರೆ ನಂಬಿಕೆಗಳಲ್ಲಿ ಮುಕ್ತಿ ಬೇರೆ ರೀತಿ ವರ್ಣಿಸಿರೋದ್ರಿಂದ ನೀವುಗಳು ಸಾಧ್ಯ ಆದ್ರೆ ನಮ್ಮ ಇವಾಗ ವೈಷ್ಣವ ರೀತಿಯಲ್ಲಿ, ಶಿವ ರೀತಿಯಲ್ಲಿ, ಅದ್ವೈತದಲ್ಲಿ, ದ್ವೈತದಲ್ಲಿ, ವಿಶಿಷ್ಟಾದ್ವೈತದಲ್ಲಿ ಇವರು ಮುಕ್ತಿನ ಯಾವ ರೀತಿ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅನ್ನೋದು ಒಂದು ಕಂಪ್ಯಾರಿಸನ್ ಯಾವಾಗಾರು ನಿಮ್ಗೆ ಟೈಮ್ ಆದಾಗ ಒಂದು 5 minutes ಕೊಟ್ರೆ ಮುಂದಿನ ಸಂಚಿಕೆಯಲ್ಲಿ ಮಾಡಬಹುದು. ಮೇನ್ ಅಲ್ಲಿ ನಿಮ್ಗೆ ಏನನ್ನೇನಂತ ಬರುತ್ತೆ, ಅಗೇನ್ ಆಲ್ ಆಫ್ ದೋಸ್ ಥಿಂಗ್ಸ್ ಆರ್ ಥಿಯರೀಸ್. ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯ ಈ ಎಲ್ಲ ಪ್ರಕಾರದಲ್ಲಿ ಹೇಳ್ಕೊಂಡ್ ಬರ್ತಾರೆ. ವಿಶಿಷ್ಟಾದ್ವೈತದಲ್ಲಿ ಅದರ ಒಂದು ಅಂಶ ಅಂತ ಆದೆ ಅಂತಂದ್ರೆ ನೀನ್ ಹೋಗಿ ಮತ್ತೆ ವಾಪಸ್ ಆ ಪೂರ್ಣದಲ್ಲಿ ಸೇರ್ಬಿಡ್ತೀಯ. ಯು ಆರ್ ಯೋರ್ ಸೆಲ್ಫ್ ನಾಟ್ ಕಂಪ್ಲೀಟ್, ಯು ಆರ್ ಅ ಪಾರ್ಟ್ ಆಫ್ ವಾಟ್ ಇಸ್ ಕಂಪ್ಲೀಟ್, ಯು ಗೋ ಬ್ಯಾಕ್ ಇನ್ ಟು ದಟ್ ಕಂಪ್ಲೀಟ್ನೆಸ್, ದಟ್ ಇಸ್ ವಾಟ್ ಇಟ್ ಈಸ್ ಅನ್ನೋದನ್ನ ಆ ರೀತಿ ಹೇಳ್ತಾರೆ. ದ್ವೈತದಲ್ಲಿ ಇಲ್ಲಪ್ಪ, ನಿನ್ಗೆ ಏನಿದ್ರು ಕೈಲಾಸಕ್ಕೊಂದು ಅಡ್ಮಿಟ್ ಸಿಗುತ್ತೆ,
ಕೈಲಾಸದಲ್ಲಿ ನೀವು ಕಾಂಪೌಂಡ್ ಒಳಗಡೆ ಇದ್ದೀರಾ, ಔಟ್ಸೈಡ್ ಆಫ್ ದ ಕಾಂಪೌಂಡ, ಅಥವಾ ರೈಟ್ ನೆಕ್ಸ್ಟ್ ಟು ದ ಡಿವೈನ್ ಕಪಲ್ ಆರ್ ಯು ಗೋಯಿಂಗ್ ಟು ಬಿ ಸೆಟ್ಟಿಂಗ್, ಅವ್ರ ಜೊತೆನೆ ಕೂತ್ಕೊಂಡು ಪಾರ್ಟಿಗೆ ಹೋಗ್ತೀರಾ ಮಾಡ್ತೀರಾ ಅನ್ನೋದೆಲ್ಲ ಇಟ್ಕೊಂಡ್ಬಿಟ್ಟು ನಿಮ್ಗೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಅಂತದೆಲ್ಲ ಹೇಳ್ಕೊಂಡ್ ಬರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಲ್ ಆಫ್ ದೋಸ್ ಆರ್ ಜಸ್ಟ್ ಥಿಯರೀಸ್. ಯಾವುದೇ ಆಗ್ಲಿ ಅಂತ್ಯತಃ ವಾಟ್ ಕ್ಯಾನ್ ಯು ಎಕ್ಸ್ಪೀರಿಯನ್ಸ್? ನಾ ಹೋದೆ ಇದ್ರಲ್ಲಿ ಸಿದ್ಧರಾಮ ಚರಿತ್ರೆನಲ್ಲಿ ಚಾಮರಸ ಬರೆದು ಬಿಡ್ತಾನೆ, ನಾನು ಏನು ಇಲ್ಲ ರಾಘವಾಂಕ, ಸಿದ್ಧರಾಮ ಚರಿತ್ರೆನಲ್ಲಿ ರಾಘವಾಂಕ ಬರೀತಾನೆ, ನಿತ್ಯ ರಾತ್ರಿ ವಿಮಾನ ಹತ್ಕೊಂಡು ಸಿದ್ದರಾಮ ಹೋಗ್ತಿದ್ದ ಈ ಶಿವನ್ ಜೊತೆ ಚಿಟ್ ಚಾಟ್ ಮಾಡೋದಿಕ್ಕೆ ಅಂತ ಅಂದ್ಬಿಟ್ಟು. ಸಿದ್ದರಾಮ್ರು ಏನ್ ಹೇಳಲಿಲ್ಲ, ಇವರು ಬರೀತಾರೆ. ಅದೊಂದು ಕಲ್ಪನೆ, ಅದೊಂದು ಕೃತಿಯಲ್ಲಿ ಆ ಒಂದು ರೀತಿಯಲ್ಲಿ ಆಗುವಂಥದ್ದೇ ಹೊರತು ದ್ವೈತದಲ್ಲಿ ಆ ಎಲ್ಲ ಪ್ರಭೇದಗಳ ಅದನ್ನೆಲ್ಲ ಮುಂದಿನ ಸಂಚಿಕೆನಲ್ಲಿ ಖಂಡಿತ ಕವರ್ ಆಲ್ ಆಫ್ ದ್ಯಾಟ್. ಅದನ್ನು ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. ಮುಂದಿನ ವಾರ ಇನ್ನೊಂದು ಹೇಳ್ರಿ ಒಂದ್ ಇದರೇ ಅಲ್ಲ ಪ್ರವೀಣ್ ಅವರೇ, ಮುಂದೆ ಯಾವಾಗಾದ್ರೂ ಇಫ್ ಯು ಕ್ಯಾನ್ ಟೆಲ್ ದಿ ಡೆಫಿನೇಷನ್ಸ್ ಕೈಂಡ್ ಆಫ್ ಇನ್ ಸಿಂಪಲ್ ದಲ್ಲಿ, ಕೆಲಸ ಅಂದ್ರೇನು, ಕಾಯಕ ಅಂದ್ರೇನು, ದಾನ ಅಂದ್ರೇನು, ದಾಸೋಹ ಅಂದ್ರೇನು, ಇವು ಕೆಲವೊಂದು ಪದಗಳದಾವು. ಅದು ಏನಾಗಿದೆ ಬಹಳ ಅದು ಕನ್ಫ್ಯೂಷನ್. ದಾನ ಮತ್ತು ದಾಸೋಹ ಒಂದೇ ಅಲ್ಲ. ಅವನ್ನ ಸ್ವಲ್ಪ ನೀವು ಬೇರೆ ಬೇರೆ ಬೇಕಾದ್ರೆ ಐ ಕ್ಯಾನ್ ಮೇಕ್ ಅ ಲಿಸ್ಟ್ ಅಂಡ್ ಸೆಂಡ್ ಇಟ್ ಟು ಯು. ಯು ಕ್ಯಾನ್ ಯು ಡೂ ದಟ್. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ. ವೆರಿ ಮಚ್ ಖಂಡಿತ ಮಾಡೋಣಂತೆ. ನೀವು ಕಳಿಸಿ, ಅದನ್ನಂತೂ ಖಂಡಿತ. ಕೆಲಸ, ಕಾಯಕ, ದಾನ, ದಾಸೋಹ ಇವೆಲ್ಲವನ್ನು ಕೂಡ ನಾವು ಪ್ರತ್ಯೇಕಿಸಿ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಖಂಡಿತ ನೋಡೋಣಂತೆ. ತುಂಬಾ ಒಳ್ಳೆಯ ಪ್ರಶ್ನೆ, ತುಂಬಾ ಒಳ್ಳೆ ವಿಷಯ ತಗೊಂಡ್ಬಂದ್ರಿ. ಏನೇನಿದೆ ಟರ್ಮಿನಾಲಜೀಸ್ ಕಳಿಸಿ, ಖಂಡಿತ ಆಕ್ಚುಲಿ ಇವತ್ತು ಪ್ರವೀಣ್ ಅವರು ಪವರ್ ಪಾಯಿಂಟ್ ಶೇರ್ ಮಾಡೋರು ಇದ್ದರಿ. ಇವತ್ತು ಹಂಗ ಜಿಸ್ಟ್ ಕೊಡೋಣ ಅಂತ ಹೇಳಿ ಅವರು ಜಸ್ಟ್ 15 ಮಿನಿಟ್ಸ್ ಎಲ್ಲ ಡೆಫಿನೇಷನ್ ಹೇಳ್ತಾರೆ. ಸೊ ನೆಕ್ಸ್ಟ್ ನಿಜ ನಿಜ ಅದು ಅದೇ ಸಾರಿ, ಇದು ಟಾಪಿಕ್ ವಿಷಯ ಅಲ್ಲ, ಆ ಮಟ್ಟಕ್ಕೆ ಬರಲ್ಲ, ಕೇಳಿಸ್ಕೊಂತೀನಿ ಅಷ್ಟೇ. ಅಲ್ಲ ಇವತ್ತು ಪಾಪ ಅವರು ಅಷ್ಟ್ ಸರಿಯಾಗಿಲ್ಲ ಅಂದ್ರೂ ಧಾರಾಳವಾಗಿ ಬಾಳಲ್ ತೆಗೆದ್ಬಿಟ್ಟಿದೀರ ಪ್ರಶ್ನೆಗಳಿಗೆ. ಅವಾಗೂ ಬಿಡಲ್ವಲ್ಲ ನಾವು, ಬೇಗ ಮುಕ್ತಾಯ ಮಾಡ್ಕೊಡೋಣ, ಅವ್ರನ್ನ ಬಿಡುಗಡೆ ಮಾಡೋಣ ಅಂದ್ರೆ. ಅಲ್ಲ ಇವನ್ ಇನ್ ದಟ್ ಕೈಂಡ್ ಆಫ್ ಎ ಸಿಚುವೇಶನ್ ಆಲ್ಸೋ he is able to smilingly answer all of that. ಎಷ್ಟೊಂದೆಲ್ಲನೂ ಹೇಳಿದ್ದಾರೆ, ಅವಾಗಿಂದ ಕೇಳ್ಕೊಂಡು ಬರ್ತಾನೆ ಇದೀವಿ. ಅಷ್ಟೆಲ್ಲ ಬಂದ್ರೂ ಮತ್ತು ಅದೇ ಅದು ಮಾಡೋದು ಅಂತ ಇದೆಯಲ್ಲ, ಪಾಪ ಹೇಳ್ತಾರಲ್ಲ, ಮಧ್ಯದಲ್ಲಿ ಸೇರ್ಕೊಂಡವ್ರಿಗೆ ಇದಾಗುತ್ತೆ. ಇನ್ನು ಅವರು ಈಗ ಇದು ಓಪನ್ ಮಾಡಿರೋದ್ರಿಂದ ಸ್ವಲ್ಪ ತಡ್ಕೊಂಡು ಅವ್ರಿಗೂ ಸ್ವಲ್ಪ ಜಾಗ ಕೊಟ್ಬಿಟ್ಟು ಮುಂದೆ ಅದೆಲ್ಲ ಇನ್ನು ಎಷ್ಟೊಂದು ಸಮಯಗಳು ಇದೆಯಲ್ವಾ ಪಾಪ. let us be kind enough and nice enough to give them a little break. I mean few minutes of it, right? ಅವರು ಬೆಳಗಿಂದ ಅಲ್ಲ, ಅವರು ದಿನನಿತ್ಯ ಕೆಲಸ ಮಾಡಿ ಹೋಗಿ ಕೆಲಸ ಮಾಡೋದು ಒಂದಾಯ್ತು, ಅದು ದಿನನಿತ್ಯದ್ದಾಯ್ತು ವಿನ ಈಗ ನಮಗ್ ಮಾಡ್ತಾ ಇರೋದು ಅದು ಇನ್ನೊಂದು ಕೇಳಿದ್ರಲ್ಲ, ಕರ್ಮ ಯಾವ್ದು ಕಾಯ ಯಾವ್ದು ಅಂತ, ಅದ್ರಲ್ಲೇನೆ ಬರುತ್ತೆ ಅಷ್ಟೆ. ಅದೇ ಅವರು ಹೇಳ್ತಾರೆ ಪ್ರವೀಣ್ ಅವ್ರು ನಮ್ಗೆ ಒಳ್ಳೇದು ಅಂದ್ರೆ ಪ್ರವೀಣ್ ಅವ್ರು ನಮಗೆ ಸಿಕ್ಕಿರೋದು ಒಂದು ಒಳ್ಳೆ ಅರಿವಿನ ಸಂಪತ್ ಸಿಕ್ಕಿರೋ ಹಾಗಾಗಿದೆ ಆಕ್ಚುಲಿ. ಐಶ್ವರ್ಯ ಮತ್ತೆ ಎಲ್ಲ ಮತ್ತೆ VSNA ಇಂದ ಎಲ್ಲನೂ ಶರಣರು ಬಂದು ಇವರು ನಮಗೆ ಸ್ವಾಮೀಜೀಸ್ ಕೊಡೋದು ಲೆಕ್ಚರ್ಸು ಇದೆ, ಎಲ್ಲರೂ ಕೇಳ್ತೀವಿ. ಆಮೇಲೆ ನಿನ್ನೆ ಒಂದಾಯ್ತು, ಅದರಲ್ಲೂ ಹೇಳಿದ್ರಲ್ವಾ ಏನು ಇನ್ಶೂರೆನ್ಸು ಅದು ಆ ಥರ ಎಲ್ಲ ಕ್ವಶನ್ ಎಲ್ಲ ಕೇಳಿದ್ದಾಯ್ತು.
ಹೌದು. ಹಂಗನ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಓಡೋಗಕ್ಕಂತೂ ಆಗಲ್ವಲ್ಲ. ಇನ್ಶೂರೆನ್ಸ್ ಬೇಕು, ನಮ್ದು ಹೆಲ್ತ್ ಅದನ್ನು ಬೇಕು, ಇದನ್ನು ಬೇಕು, ಎಲ್ಲಾನು ಬೇಕು. ಅವೆಲ್ಲಾನು ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದ್ರಿಂದಾನೇ ಆ ಒಂದು ಇದೆಲ್ಲನೂ ಇರೋದು. ಮಠಾಧಿಪತಿಗಳು ಎಲ್ಲರೂ ಇರೋದು ಅದಕ್ಕೋಸ್ಕರ. ಅದರಿಂದ ತಾನೇನೆ. ಯಾರು ಇಲ್ಲ, ಯಾರು ಕೆಲಸ ಮಾಡಲ್ಲ, ಸುಮ್ ಕೂತ್ಕೊಂಡಿರ್ತೀವಿ ಅಂದ್ರೆ ಅವ್ರಿಗೂನು ಎವ್ರಿಬಡಿ ಹ್ಯಾಸ್ ಆಸ್ ಪ್ರವೀಣ್ ಹ್ಯಾಸ್ ಬಿನ್ ಟೆಲಿಂಗ್, ಆರ್ ಈವನ್ ನಿನ್ನೆ ಸ್ವಾಮೀಜಿ ಅವ್ರು ಹೇಳಿದ್ದು ಅದೇ. ಎಲ್ಲರೂ ಹೇಳೋದೇ ಅದನ್ನೇನೆ. ಮತ್ತೆ ಕೇಳಿಸ್ಕೊಂಡಾಗ ಅದು ಮತ್ತೆಲ್ಲ ಫ್ರೆಶ್ ಆಗೇ ಇದ್ದಂಗಿರುತ್ತೆ. ಜ್ಞಾನ ದಾಸೋಹ ಎಲ್ಲಿ ನಡೆಯುತ್ತಲ್ವ ಅಲ್ಲೇ ಕೇಳ್ತಾ ಇರೋದು ಅಷ್ಟೇ. ನಾವು ಇವತ್ತಿನ ಈ ಕಾಯಕದಿಂದಲೇ ಜೀವನ್ ಮುಕ್ತಿ ಈ ಸಂಚಿಕೆಯನ್ನು ಇವತ್ತು ಇಲ್ಲಿಗೆನೆ ಮುಗಿಸೋಣ. ಮತ್ತೆ ನಾವು ಎಲ್ರು 11th of July ಸೇಮ್ ಅಗೇನ್ ಇದೇ ಸಮಯಕ್ಕೆ 12 ಗಂಟೆ PST ಗೆ ಸಿಗೋಣ. ಇವತ್ತು ಸೇರಿದ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಶರಣಾರ್ಥಿಗಳು.